ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿವಸ ನಾವು 2024ರಲ್ಲಿ KEA ನಡೆಸಿದ ಅಸಿಸ್ಟೆಂಟ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ಇವತ್ತು ನಿನ್ನೆಯದೇ ಮುಂದುವರಿದ ಭಾಗವಾಗಿ ಉಳಿದ ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡೋಣ. ಸೊ ನೇರವಾಗಿ ಕ್ವಶನ್ ಕಡೆಗೆ ಹೋಗೋಣ. ಇವತ್ತಿನ ಪ್ರಶ್ನೆ 26. ಪ್ರಶ್ನೆ ಹೀಗಿದೆ: ಪೀನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬವು ಆಪ್ಷನ್ 1 ಮಿಥ್ಯ ಮತ್ತು ವರ್ಧಿಸಿದ್ದಾಗಿರುತ್ತದೆ. ಆಪ್ಷನ್ 2 ಮಿಥ್ಯ ಮತ್ತು ಚಿಕ್ಕದಾಗಿರುತ್ತದೆ. ಆಪ್ಷನ್ 3 ಸತ್ಯ ಮತ್ತು ವರ್ಧಿಸಿದ್ದಾಗಿರುತ್ತದೆ. ಮತ್ತು 4ನೇ ಆಪ್ಷನ್ ಸತ್ಯ ಮತ್ತು ಚಿಕ್ಕದಾಗಿರುತ್ತದೆ. ಸ್ನೇಹಿತರೆ, ಈ 26ನೇ ಕ್ವಶನ್ಗೆ ಸಂಬಂಧಿಸಿದಂತೆ 1 ಲಕ್ಷದಾಗ ಇಟ್ಕೋರಿ. ಈಗ ಒಂದು ಕಾನ್ಸೆಪ್ಟ್ ನೋಡೋಣ. ಇದರ ಮ್ಯಾಲೆ ಈ ಪೀನ ದರ್ಪಣ, ಪೀನ ಮಸೂರ, ನಿಮ್ನ ಮಸೂರ ಮತ್ತು ಈ ನಿಮ್ನ ದರ್ಪಣ ಯಾವುದೇ ಪ್ರಶ್ನೆ ಬಂದ್ರೂ ಬಿಡಿಸ್ಬೇಕು. ಸೊ ಅದಕ್ಕೆ ಒಂದೇದು ಪೀನ ದರ್ಪಣ, ನಿಮ್ನ ದರ್ಪಣ. ಓಕೆ, ನೆಕ್ಸ್ಟ್ ಈ ಪೀನ ಮಸೂರು, ನಿಮ್ನ ಮಸೂರು. ಓಕೆ, ಇವು ಎರಡು ಟೈಪ್, ಎರಡು ತರಹದ ದರ್ಪಣಗಳು, ಎರಡು ತರಹದ ಮಸೂರುಗಳು. ಓಕೆ, ಒಂದು ತಲೆಯಾಗಿರಲಿ, ಯಾವತ್ತೂ ಪ್ರತಿಬಿಂಬ ಜೋಡಿಯಾಗಿರ್ತದೆ. ನೋಡಿರಿ, ಮಿಥ್ಯ ಮತ್ತು ವರ್ಧಿಸಿದ್ದಾಗಿರುತ್ತದೆ, ಮಿಥ್ಯ ಮತ್ತು ಚಿಕ್ಕದಾಗಿರುತ್ತದೆ. ಅದು ಇಲ್ಲೊಂದು ಸಂಗತಿಯನ್ನು ತಿಳ್ಕೋಬೇಕು. ಇದು ಯೂನಿವರ್ಸಲ್ ಟ್ರೂತ್. ಯಾವಾಗಲೂ ನಿಜವಾಗಿ ಯಾವುದಿರ್ತದಲ್ಲ, ಯಾವುದು ನೈಜವಾಗಿರುತ್ತದೆಯೋ ಅದು ಆಕರ್ಷಕವಾಗಿರುವುದಿಲ್ಲ, ಅದು ತಲೆನೋವಾಗಿರ್ತದೆ. ಇದು ನಾವು ನೆನಪಿಡಿಯಲಿಕ್ಕೆ ಬಳಸುವಂಥ ಟ್ರಿಕ್ಸ್. ನೈಜವಾಗಿರುವುದು ಯಾವತ್ತು ತಲೆನೋವಾಗಿರ್ತದೆ. ತಲೆನೋವು ಅಂದರೆ ಇಲ್ಲಿ ತಲೆನೋವು ಅಂದ್ರೆ ತಲೆ ಕೆಳಗಾಗಿರುವುದು, ಅದನ್ನು ನಾವು ಇನ್ವರ್ಟೆಡ್ ಅಂತ ಹೇಳಿ ಕರಿತೇವೆ. ನೈಜವಾಗಿರುವುದು ತಲೆ ಕೆಳಗಾಗಿರ್ತದೆ. ನೆಕ್ಸ್ಟ್ ಮಿಥ್ಯವಾಗಿರುವುದು ಅಟ್ರಾಕ್ಟಿವ್ ಇರ್ತದೆ, ಮಿಥ್ಯವಾಗಿರುವುದು ನೇರವಾಗಿರ್ತದೆ. ನೋಡ್ರಿ, ನೈಜವಾಗಿರುವುದು ತಲೆ ಕೆಳಗಾಗಿರ್ತದೆ, ಮಿಥ್ಯವಾಗಿರುವುದು ನೇರವಾಗಿರ್ತದೆ. ಇವೆರಡು ಇರ್ತಾವೆ. ಎಲ್ಲರ ಆಪ್ಷನ್ದಾಗ ಹಿಂಗೆ ಬಂದು ಮಿಥ್ಯ ಇರುವುದು ತಲೆ ಕೆಳಗಾಗಿರ್ತದೆ ಅಥವಾ ನೈಜವಾಗಿರುವುದು ನೇರವಾಗಿರ್ತದೆ ಅನ್ನೋದು ತಪ್ಪು. ಡೈರೆಕ್ಟ್ ಆಪ್ಷನ್ದಾಗ ತಪ್ಪದು. ಮಿಥ್ಯವಾಗಿರುವುದು ನೇರವಾಗಿಯೇ ಇರ್ತದೆ, ನೈಜವಾಗಿರುವುದು ತಲೆ ಕೆಳಗಾಗಿಯೇ ಇರ್ತದೆ. ಇದು ಸಾರ್ವತ್ರಿಕ. ಸೊ ಇಲ್ಲಿ ಪೀನ ದರ್ಪಣ, ನಿಮ್ನ ದರ್ಪಣಕ್ಕೆ ಸಂದರ್ಭದಲ್ಲಿ ಪೀನ ದರ್ಪಣ ಯಾವತ್ತು ಮೀ ನೇ ಚಿ, ಇದು ಶಾರ್ಟ್ ಟ್ರಿಕ್ಸ್. ಪೀನ ದರ್ಪಣಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ಟ್ರಿಕ್ಸ್. ಮೀ ನೇ ಚಿ ಅಂದ್ರೆ ಮಿಥ್ಯ, ನೇರ, ಚಿಕ್ಕದಾಗಿರುತ್ತದೆ. ಪೀನ ದರ್ಪಣ ಮಿಥ್ಯ, ನೇರ, ಚಿಕ್ಕದಾಗಿರುತ್ತದೆ. ಹಾಗಾದರೆ ನಿಮ್ನ ದರ್ಪಣ ಹೆಂಗಿರ್ತದೆ? ನೈಜ ಮತ್ತು ತಲೆ ಕೆಳಗಾಗಿರುತ್ತದೆ. ನಿಮ್ನ ದರ್ಪಣ ನೈಜ, ತಲೆ ಕೆಳಗಾಗಿರ್ತದೆ. ಪೀನ ದರ್ಪಣ ಮಿಥ್ಯ, ನೇರ, ಚಿಕ್ಕದಾಗಿರುತ್ತದೆ. ಇದು ಪೀನ ದರ್ಪಣದಾಯಿತು. ಇನ್ನು ಪೀನ ಮಸೂರು, ನಿಮ್ನ ಮಸೂರು, ಇದರ ಸಂದರ್ಭದಾಗ ಹೇಳ್ರಿ ಅಂದ್ರೆ ಕ್ರಾಸ್ ಮಾಡೋದಿಲ್ಲಿ. ಪೀನ ದರ್ಪಣದ ಯಾವ ಲಕ್ಷಣಗಳಿರ್ತಾವೆ ಅವು ನಿಮ್ನ ಮಸೂರಿನ ಆತವು, ನಿಮ್ನ ದರ್ಪಣದ ಯಾವ ಲಕ್ಷಣಗಳು ಇರ್ತಾವೆ ಪೀನ ಮಸೂರಿಂದ ಆತವು. ಸೊ ಪೀನ ದರ್ಪಣ ಮತ್ತು ನಿಮ್ನ ಮಸೂರು ಇವುಗಳ ಲಕ್ಷಣ ಮೀ ನೇ ಚಿ, ಮಿಥ್ಯ, ನೇರ, ಚಿಕ್ಕದಾಗಿರುತ್ತದೆ, ಇದರ ಪ್ರತಿಬಿಂಬ. ಇನ್ನು ನಿಮ್ನ ದರ್ಪಣ ಮತ್ತು ಪೀನ ಮಸೂರು ಇವುಗಳ ಲಕ್ಷಣ ಒಂದೇ ಆಗಿರ್ತದೆ, ಅವು ನೈಜ ಮತ್ತು ತಲೆ ಕೆಳಗಾಗಿರ್ತದೆ. ಇದು ನಿಮ್ನ ದರ್ಪಣದ ಲಕ್ಷಣಗಳು. ಇದು ಈ ಪ್ರಕಾರ. ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋಣ. ಪೀನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬ. ಇಲ್ಲಿ ನೋಡಿರಿ, ಪೀನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬ ಮೀ ನೇ ಚಿ. ಓಕೆ, ಮಿಥ್ಯ, ಮೀ, ಚಿಕ್ಕದಾಗಿರುತ್ತದೆ. ಎರಡೇ ಕೊಟ್ಟನ ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ತಿಳಿತು? ಇದ್ರ ಲಕ್ಷದಾಗಿಡಬೇಕು. ಪೀನ ದರ್ಪಣ ಮಿಥ್ಯ, ನೇರ, ಚಿಕ್ಕದು. ನಿಮ್ನ ಮಸೂರು ಮಿಥ್ಯ, ನೇರ, ಚಿಕ್ಕದು. ಹಾಗೆಯೇ
ನಿಮ್ನ ನಿಮ್ನ ದರ್ಪಣ ನೈಜ ತಲೆ ಕೆಳಗಾಗಿರುವುದು, ಪಿನ ಮಸೂರು ನೈಜ ತಲೆ ಕೆಳಗಾಗಿರುವುದು. ಓಕೆ, ಇದಷ್ಟು ಈ ದರ್ಪಣ ಮತ್ತು ಮಸೂರಿಗೆ ಸಂಬಂಧಿಸಿದಂತೆ ಟ್ರಿಕ್ಸ್ ಆಗಿರ್ಬೋದು, ಒಂದು ಸಾರಾಂಶ ಆಗಿರ್ಬೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ರೋಧಕತೆಯು ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಸಾಮಾನ್ಯವಾಗಿ ನಾವು ವಿದ್ಯುತ್ ರೋಧಕತೆಯನ್ನು ರೋ ಎಂದು ದರ್ಶಿಸುತ್ತೇವೆ. ಓಕೆ, ಆಪ್ಷನ್ಸ್ ಅದಾವು: ವಾಹಕಗಳು, ಅವಾಹಕಗಳು, ಅರೆವಾಹಕಗಳು, ಮಿಶ್ರಲೋಹಗಳು. ಓಕೆ, ವಾಹಕ ಅಂದರೆ ಏನು? ಯಾವುದರಲ್ಲಿ ಕರೆಂಟ್ ಪಾಸ್ ಆಗ್ತದಲ್ಲ ಅದು ವಾಹಕ. ಉದಾಹರಣೆಗೆ ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ ಇತ್ಯಾದಿಗಳು ವಾಹಕಗಳು. ಓಕೆ, ನೆಕ್ಸ್ಟ್ ಅರೆವಾಹಕಗಳು ಅಂದರೆ ಏನು? ಅದಕ್ಕಿಂತ ಮೊದಲು ಅವಾಹಕಗಳು ಅಂದರೆ ಏನು? ಯಾವುದರಿಂದ ವಿದ್ಯುತ್ ಪಾಸ್ ಆಗೋದಿಲ್ವೋ ಅವೆಲ್ಲ ಅವಾಹಕಗಳು. ಉದಾಹರಣೆಗೆ ಮರ ಆಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಕಲ್ಲಾಗಿರ್ಬೋದು, ಮಣ್ಣು ಇತ್ಯಾದಿಗಳೆಲ್ಲ, ಪ್ಲಾಸ್ಟಿಕ್, ಗ್ಲಾಸ್ ಇವೆಲ್ಲ ಅವಾಹಕಗಳು. ನೆಕ್ಸ್ಟ್ ಅರೆವಾಹಕಗಳು, ಸೆಮಿಕಂಡಕ್ಟರ್ಸ್. ವಾಹಕಗಳು ಮತ್ತು ಅವಾಹಕಗಳ ನಡುವೆ ಇವುಗಳ ವಾಹಕತೆ ಇದ್ದರೆ ಅವುಗಳನ್ನು ಅರೆವಾಹಕಗಳು ಅಂತ ಕರಿತೇವೆ. ಇವು ಅರೆವಾಹಕಗಳಾದವು. ಇಲ್ಲೇನು ಕೇಳೋಣ? ವಿದ್ಯುತ್ ರೋಧಕತೆ. ಹಾಗಾದರೆ ವಿದ್ಯುತ್ ರೋಧಕತೆ ಅಂದರೆ ಏನು? ವಿದ್ಯುತ್ ರೋಧಕತೆ ಅಂದರೆ ಏನು? ರೋಧ ಅಂದರೆ ಸಾಮಾನ್ಯವಾಗಿ ತಡೆಯುವುದು ಮತ್ತು ವಿರೋಧಿಸುವುದು ಅಂದರ್ಥ. ಇನ್ನು ವಿದ್ಯುತ್ ರೋಧಕತೆ ಎಂದರೆ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡದೆ ತಡೆಯುವ ಗುಣ. ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡದೆ ತಡೆಯುವ ಗುಣ, ಅದನ್ನೇ ವಿದ್ಯುತ್ ರೋಧಕತೆ ಎಂದು ಕರಿತೇವೆ. ಓಕೆ, ಇದಷ್ಟಾಯಿತು. ಇನ್ನು ವಿದ್ಯುತ್ ರೋಧಕತೆ ಯಾವುದರಲ್ಲಿ ಹೆಚ್ಚಾಗಿರ್ತದೆ ಅಂದರೆ ಅವಾಹಕ. ಯಾಕಂದ್ರೆ ಹೇಳಿದೆವು. ಓಕೆ, ಈಗ ನೆಕ್ಸ್ಟ್ ಕ್ವಶನ್, 28ನೇ ಕ್ವಶನ್, ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಮಾನ ಯಾವುದು? ವ್ಯಾವಹಾರಿಕ ಮಾನ ಸ್ನೇಹಿತರೆ ನಮಗೆ ಗೊತ್ತದು. ಮಾನಗಳಲ್ಲಿ SI ಮಾನ ಆಗಿರ್ಬೋದು. SI ಮಾನ ಇದು ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ಮಾನ. ಈ ಮಾನದ ಅನುಗುಣವಾಗಿ ವಿದ್ಯುತ್ ಶಕ್ತಿಯನ್ನು ವ್ಯಾವಹಾರಿಕವಾಗಿ ಬಳಸುವ ಮಾನ ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಏನದವು? ಜೂಲ, ವ್ಯಾಟ, ಕಿಲೋವ್ಯಾಟ್ ಅವರ್, ಹಾರ್ಸ್ ಪವರ್. ಓಕೆ ಸ್ನೇಹಿತರಲ್ಲಿ ನಮ್ಗೆ ಗೊತ್ತಿರಬೇಕು, ನಮ್ಮ ಮನೆಗಳಲ್ಲಿ ವಿದ್ಯುತ್ ಮೀಟ್ರ್ ಇರ್ತಾವೆ. ವಿದ್ಯುತ್ ಮೀಟ್ರ್, ಆ ವಿದ್ಯುತ್ ಮೀಟ್ರ್ನಲ್ಲಿ ನಾವು ಎಷ್ಟು ವಿದ್ಯುತ್ತನ್ನು ಬಳಕೆ ಮಾಡ್ತೀವಿ ಅನ್ನೋದನ್ನು ಅಳೆಯಲಾಗ್ತದೆ. ಸಪೋಸ್ ಈ ತಿಂಗಳ 100 ಯೂನಿಟ್ ಕರೆಂಟ್ ಬಿಲ್ ಬಂದದ ಅಂತ ಹೇಳತ್ತೀವಿ. ಎಷ್ಟು? 100 ಯೂನಿಟ್ ಅಂತ ಬಳಸ್ತೇವೆ ನಾವು, ಬಟ್ ಆಪ್ಷನ್ದಲ್ಲಿ ಯೂನಿಟ್ ಅನ್ನೋ ಶಬ್ದ ಬಳಕೆ ಮಾಡಿಲ್ಲ ನಾವು. ಓಕೆ, 100 ಯೂನಿಟ್ ಕರೆಂಟ್ ಬಿಲ್ ಬಂದ ಅಂತ ಹೇಳ್ತೀವಿ. ಈ ಯೂನಿಟ್ ಅಂದ್ರೆ ವೈಜ್ಞಾನಿಕವಾಗಿ 1 ಯೂನಿಟ್ ಅಂದ್ರೆ 1000 ವ್ಯಾಟ್ ಅವರ್ ಅಂದ್ರೆ 1 ಕಿಲೋ ವ್ಯಾಟ್ ಅವರ್. ತಿಳಿತು? 1 ಯೂನಿಟ್ ಅಂದರೆ 1 ಕಿಲೋ ವ್ಯಾಟ್ ಅವರ್. ಸೊ ನಾವು ವ್ಯಾವಹಾರಿಕವಾಗಿ ಯೂನಿಟನ್ನು ಬಳಸ್ತೇವೆ. ಆ ಯೂನಿಟ್ ಅಂದ್ರೆ 1 ಯೂನಿಟ್ ಅಂದರೆ 1 ಕಿಲೋ ವ್ಯಾಟ್ ಅವರ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಬೇಕು, ಜೂಲ್ ಅನ್ನೋ ಆಪ್ಷನ್ ಕೊಟ್ಟಾನ. ಜೂಲ್ ಅಂದರೆ ಏನು? ಇದು ಶಕ್ತಿ ಮತ್ತು ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ. ಏನು? ಜೂಲ್ ಇದು ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ. ನೆಕ್ಸ್ಟ್ ವ್ಯಾಟ್ ಅನ್ನೋದು ಇದು ವಿದ್ಯುತ್ ಸಾಮರ್ಥ್ಯದ ಏಕಮಾನ. ವಿದ್ಯುತ್ ಸಾಮರ್ಥ್ಯ. ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಒಂದು ಹೀಟರ್ ಕಾಯಿಲ್ ತರಬೇಕಾದ್ರೆ ಎಷ್ಟು ವ್ಯಾಟ್ ಅದ? 1000 ವ್ಯಾಟ್, 1500 ವ್ಯಾಟಿಂದು ಅಂತೇಳಿ ಏನು ಅಳಿತೀವಲ್ಲ ಅದು ವಿದ್ಯುತ್ ಸಾಮರ್ಥ್ಯದ ಏಕಮಾನ. ನೆಕ್ಸ್ಟ್ ಹಾರ್ಸ್ ಪವರ್ ಇದು ಮೋಟಾರ್ ಎಂಜಿನ್ಗಳ ಯಾಂತ್ರಿಕ ಶಕ್ತಿಯನ್ನು ಅಳೆಯುವ ಮಾನ. ಇವಾಗ ನಮ್ಮಲ್ಲಿ ಪಂಪ್ ಅದು ಮೋಟಾರ್ ಅದು
ನೀರೆತ್ತುವ ಪಂಪು. ನಾವು ಹೋಗೋಣ ಎಷ್ಟು ಎಚ್ ಪಿ ಅಂತ ಕೇಳ್ತೀವಿ. 1 HP 2 HP ಹಿಂಗೆ ಮೋಟರ್ಸ್ ಬರ್ತಾವೆ. ಇದು ಎಂಜಿನ್ಗಳ ಯಾಂತ್ರಿಕ ಶಕ್ತಿಯನ್ನು ಅಳೆಯುವ ಮಾನ. ಸೊ ಇಲ್ಲಿ ಒಂದನ್ನು ಗಮನಿಸಬೇಕು. 1 HP = 746 ವ್ಯಾಟ್ಸ್. ಇದು ನೆನಪಿನಲ್ಲಿರ್ಬೇಕು ನಮಗೆ. 1 HP ಅಂದ್ರೆ 746 ವ್ಯಾಟ್. ಸೊ ಓಕೆ, ಇದು 28ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 29ನೇ ಪ್ರಶ್ನೆ ಏನು ಹೇಳ್ತದ? 29ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಉಣ್ಣೆಯು ಅಲ್ಪ ಉಷ್ಣವಾಹಕವಾಗಿರುವುದರಿಂದ ಚಳಿಗಾಲದಲ್ಲಿ ನಾವು ಉಣ್ಣೆಯ ಬಟ್ಟೆಗಳನ್ನು ಬಳಸುತ್ತೇವೆ. 1ನೇ ಸ್ಟೇಟ್ಮೆಂಟ್. 2ನೇದು, ಉಣ್ಣೆ ಎಳೆಗಳ ನಡುವೆ ಹಿಡಿದಿಡಲ್ಪಟ್ಟ ಗಾಳಿಯು ನಮ್ಮ ದೇಹದಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುತ್ತದೆ. ಓಕೆ, ಇಲ್ಲಿ ಗಮನಿಸಬೇಕು ನೀವು. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅದ. ಇಲ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವೆ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಇಲ್ಲಿ ಕಾನ್ಸೆಪ್ಟ್ ನೋಡ್ರಿ. ಚಳಿಗಾಲದಾಗ ನಮಗೆ ಚಳಿ ಹತ್ತಬಾರ್ದು ಅಂತೇಳಿ ನಾವು ಸ್ವೆಟರ್ ಹಾಕೋತೀವಿ. ಇದರ ಹಿಂದಿರೋ ಉದ್ದೇಶ ನಮ್ಮ ದೇಹದ ಉಷ್ಣಾಂಶ ಹೊರಗಿನ ತಂಪಾದ ಪರಿಸರಕ್ಕೆ ಹೋಗಬಾರ್ದು ಅಂತೇಳಿ. ಓಕೆ, ಯಾಕಂದ್ರೆ ಇಲ್ಲಿ ಗಾಳಿ ಅನ್ನೋದೊಂದು ಅವಾಹಕವಾಗಿದೆ. ಉಣ್ಣೆ ಬಟ್ಟೆಗಳು ಸಾಕಷ್ಟು ರಂಧ್ರಗಳನ್ನು, ಎಳೆಗಳನ್ನು ಹೊಂದಿರ್ತಾವೆ. ಆ ಎಳೆಗಳ ನಡುವೆ ಗಾಳಿಯು ಬಂಧಿತವಾಗಿರುತ್ತದೆ. ಉಣ್ಣೆ ಬಟ್ಟೆ ಸಾಕಷ್ಟು ರಂಧ್ರಗಳನ್ನು ಹೊಂದಿರ್ತದೆ ಮತ್ತು ಎಳೆಗಳನ್ನು ಹೊಂದಿರ್ತದೆ. ಆ ಎಳೆಗಳ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದ ಗಾಳಿ ಇರ್ತದೆ. ಈ ಗಾಳಿ ಏನು ಮಾಡ್ತದೆ? ಅವಾಹಕದಂತೆ ಕಾರ್ಯನಿರ್ವಹಿಸುವುದರಿಂದ ಮನುಷ್ಯನ ದೇಹ ಮತ್ತು ವಾತಾವರಣದ ಟೆಂಪ್ರೇಚರನ್ನು ನಡುವೆ ಅಂತರ ಕಾಯ್ಕೋತದೆ. ಅಂದರೆ ದೇಹದ ಉಷ್ಣತಾಮಾನ ವಾತಾವರಣಕ್ಕೆ ಹೋಗದಂತೆ ತಡೆ ಹಿಡಿತದೆ. ಇದು ಈ ಒಂದು ಉಣ್ಣೆ ಬಟ್ಟೆಯ ಒಂದು ಲಕ್ಷಣ, ವಿಶೇಷತೆ. ಇನ್ನು ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ 30ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನದ ಅಂಗವಾಗಿ ಮಕ್ಕಳಿಗೆ ಹಾಗೂ ವಯಸ್ಕರಿಗೆ ಯಾವ ಮಾತ್ರೆಯನ್ನು ನೀಡಲಾಗುತ್ತದೆ? ಓಕೆ, ಆಪ್ಷನ್ ಅದಾವೆ. ಅಲ್ಬೆಂಡಜೋಲ್, ಪ್ಯಾರಾಸಿಟಮೋಲ್, ವಿಟಮಿನ್ ಎ, ಕ್ಯಾಲ್ಸಿಯಂ. ಇಲ್ಲಿ ಗಮನಿಸಬೇಕು ನೀವು. ಚಿಕ್ಕ ಮಕ್ಕಳಲ್ಲಿ ಜಂತುಗಳಾಗೋದು ಕಾಮನ್ ಅದು. ಕನಿಷ್ಠ 18 ವರ್ಷದ ಮಕ್ಕಳಿನವರೆಗೆ ಜಂತುಗಳು ಆಗ್ತಿರ್ತಾವೆ. ಆಪ್ಷನ್ಸ್ ಗಮನಿಸ್ರಿ ನೀವು. ಪ್ಯಾರಾಸಿಟಮೋಲ್ ಯಾವಾಗ ಕೊಡ್ತಾರೆ? ಸಾಮಾನ್ಯವಾಗಿ ಜ್ವರ ಬಂದರೆ ಪ್ಯಾರಾಸಿಟಮೋಲ್ ಕೊಡ್ತಾರೆ. ಜ್ವರಕ್ಕೂ ಜಂತುಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಆಪ್ಷನ್ ಬಿ ಹೋಯಿತು, ಆಪ್ಷನ್ 2 ಹೋಯಿತು. ವಿಟಮಿನ್ ಎ, ನೀವು ವಿಟಮಿನ್ಸ್ ಮತ್ತು ಅವುಗಳ ರೋಗಗಳನ್ನು ಅಧ್ಯಯನ ಮಾಡುವಾಗ ಗೊತ್ತದ ನಿಮಗೆ. ವಿಟಮಿನ್ ಎ ಯಾವಾಗ? ರಾತ್ರಿ ಗುರುಡುತನ ಇದ್ದಾಗ ವಿಟಮಿನ್ ಎ ಟ್ಯಾಬ್ಲೆಟ್ ಕೊಡ್ತಾರೆ. ಯಾವಾಗ ಕೊಡ್ತಾರೆ? ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ, ಆವಾಗ ವಿಟಮಿನ್ ಎ ಕೊಡ್ತಾರೆ. ಅದಕ್ಕೆ ಈ ಜಂತು ಹುಳಕ್ಕೆ ಏನು ಸಂಬಂಧ ಇಲ್ಲ. ಸೊ ಆಪ್ಷನ್ 3 ಹೋಯಿತು. ಕ್ಯಾಲ್ಸಿಯಂ ಯಾವಾಗ ಕೊಡ್ತಾರೆ? ಸಪೋಸ್ ನಮ್ಮ ಮೂಳೆಗಳು ವೀಕ್ ಆದಾಗ ಕ್ಯಾಲ್ಸಿಯಂ ಮಾತ್ರೆಯನ್ನು ಕೊಡ್ತಾರೆ. ಯಾಕಂದರೆ ಮೂಳೆಗಳನ್ನು ಬಲಿಷ್ಠಗೊಳಿಸುವುದಕ್ಕಾಗಿ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಕೊಡ್ತಾರೆ. ಸೊ ಅದಕ್ಕೆ ಆಪ್ಷನ್ 4 ಹೋಯಿತು. ಕ್ಯಾಲ್ಸಿಯಂ ಅದಕ್ಕೆ ಬೋನ್ಸ್ ಸಲುವಾಗಿ. ಉಳಿದಿದ್ದೊಂದೇ ಅಲ್ಬೆಂಡಜೋಲ್. ಈ ಮಾತ್ರೆಯನ್ನು ಜಂತು ಹುಳ ನಿವಾರಣೆಗಾಗಿ ಕೊಡಲಾಗ್ತದೆ. ತಿಳಿತು? ಒಂದೊಂದು ಎಲಿಮಿನೇಷನ್ ಮಾಡ್ಕೋತ ಬಂದ್ರೆ ಆನ್ಸರಿಗೆ ನೀವೇ ಬರ್ತೀರಿ. ಸೊ 30ಕ್ಕೆ ಆಪ್ಷನ್ ಎ ಅಲ್ಬೆಂಡಜೋಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 31ನೇ ಪ್ರಶ್ನೆ. ಬಿಸಿ ನೀರು ತುಂಬಿರುವ ಮುಚ್ಚಳವಿರುವ ಒಂದು ತಗಡಿನ ಡಬ್ಬದ ಮೇಲೆ ತಣ್ಣೀರು ಹಾಕಿದಾಗ ಅದು ವಿಕಾರವಾಗುತ್ತದೆ. ಇದಕ್ಕೆ ಸರಿಯಾದ ಕಾರಣ ನೋಡ್ರಿ. ಇದೊಂದು ಡಬ್ಬ ಅದ, ಇದ್ರಾಗ ಬಿಸಿನೀರು ಅದಾವೆ ಅಥವಾ ನೀರು ಅದಾವೆ. ಇದಕ್ಕೆ ಹೀಟ್ ಕೊಡೋಣ ಏನಾಗ್ತದೆ? ಇದ್ರ ಮ್ಯಾಗ ಮುಚ್ಚಿರಿ. ಇಲ್ಲಿದ್ದು ಏರ್ ಎಲ್ಲ ಹೋಗಿ ಇಲ್ಲಿ ನೀರಿನ ಆವಿ ತುಂಬಿಬಿಡ್ತವೆ.
ಇದು ನೀರು ಮ್ಯಾಗ ನೀರಿನ ಮ್ಯಾಗ ನೀರಿನ ಆವಿ ತುಂಬಿಬಿಡ್ತಾವೆ. ನೀವು ಒಮ್ಮಿಂದೊಮ್ಮೆ ಸಡನ್ನಾಗಿ ಇದ್ರ ಮ್ಯಾಗ ಕೋಲ್ಡ್ ವಾಟರ್ ತಂಪಾದ ನೀರನ್ನು ಹಾಕಿದ್ರೆ, ತಂಪಾದ ನೀರನ್ನು ಹಾಕೋಣ ಏನಾಗ್ತದೆ, ಇಲ್ಲಿರುವ ಈ ಆವಿಯು ಸಡನ್ನಾಗಿ ಸಾಂದ್ರೀಭವನ ಹೊಂದಿ, ಸಾಂದ್ರೀಭವನ ಅಂದರೆ ಕಂಡೆನ್ಸೇಷನ್ ಆಗಿ ಈ ನೀರಿನ ಆವಿಗಳೆಲ್ಲವೂ ನೀರಿನ ಹನಿಗಳಾಗಿ ಈ ನೀರನ್ನು ಸೇರ್ತಾವೆ. ಆಗ ಆ ಆವಿಯ ಪ್ರದೇಶದಲ್ಲಿ ನಿರ್ವಾತ ಸೃಷ್ಟಿ ಆಗ್ತದೆ. ಇಲ್ಲಿ ಏನಾಗ್ತದೆ, ನಿರ್ವಾತ ಸೃಷ್ಟಿ ಆಗ್ತದೆ. ಇಲ್ಲಿ ನಿರ್ವಾತ ಸೃಷ್ಟಿಯಾಗೋಣ ಏನಾಗ್ತದೆ, ಈ ಡಬ್ಬದಲ್ಲಿಯ ಪ್ರೆಷರ್ ಒತ್ತಡ ಅತಿ ಕಡಿಮೆ ಆಗ್ತದೆ. ಡಬ್ಬದಲ್ಲಿಯ ಒತ್ತಡ ಅತಿ ಕಡಿಮೆ ಆಗ್ತದೆ, ಬಾಹ್ಯ ಒತ್ತಡ ಅಧಿಕವಾಗ್ತದೆ. ಬಾಹ್ಯ ಒತ್ತಡ ಅಷ್ಟೇ ಇರ್ತದೆ, ಆದರೆ ರಿಲೇಟಿವ್ಲಿ ಒಳಗಿನ ಒತ್ತಡಕ್ಕೆ ಕಂಪೇರ್ ಮಾಡಲಾಗಿ ಬಾಹ್ಯ ಒತ್ತಡ ಅಧಿಕ ಆಗ್ತದೆ. ಆದ್ದರಿಂದ ಈ ಡಬ್ಬದ ಮೇಲೆ ಎಲ್ಲ ದಿಕ್ಕುಗಳಿಂದಲೂ ಒತ್ತಡ ಅಪ್ಲೈ ಆಗ್ತದೆ. ಡಬ್ಬದ ಮೇಲೆ ಎಲ್ಲ ದಿಕ್ಕುಗಳಿಂದಲೂ ಒತ್ತಡ ಅಪ್ಲೈ ಆಗೋದ್ರಿಂದ ಡಬ್ಬಿಯ ಆಕಾರ ವಿಕಾರವಾಗುತ್ತದೆ. ಡಬ್ಬಿ ನೆಗ್ದಂಗೆ ಆಗ್ತದೆ, ಹಿಸುಕದಂಗೆ ಆಗ್ತದೆ. ಇದು ಇದರ ಕಾನ್ಸೆಪ್ಟ್. ಸೊ ಆಪ್ಷನ್ ಕಡೆಗೆ ಬರೋಣ. ಈಗ ಡಬ್ಬದ ಒಳಗಿನ ಗಾಳಿಯ ಒತ್ತಡ ಹೆಚ್ಚಾಗುತ್ತದೆ ಅಂದಾನ, ತಪ್ಪು. ಡಬ್ಬದ ಒಳಗಿನ ಗಾಳಿಯ ಒತ್ತಡವು ಕಡಿಮೆಯಾಗುತ್ತದೆ, ಎಸ್ ಕಡಿಮೆ ಆಗ್ತದೆ. ಡಬ್ಬದ ಒಳಗಿನ ಸ್ವಲ್ಪ ಪ್ರಮಾಣದ ನೀರು ಆವಿಯಾಗುತ್ತದೆ, ಹಾಗೇನಿಲ್ಲ. ಇಲ್ಲಿ ಆಪ್ಷನ್ ಸಿಕ್ಕ್ಯದ, ಡಬ್ಬದ ಒಳಗಿನ ನೀರಿನ ಗಾತ್ರ ಹೆಚ್ಚಾಗುತ್ತದೆ. ನೀರಿನ ಗಾತ್ರ ಹೆಚ್ಚಾಗಲ್ಲ, ಅಲ್ಲಿ ಡಬ್ಬದ ಒಳಗಿನ ಗಾಳಿಯ ಒತ್ತಡ ಕಡಿಮೆ ಆಗ್ತದೆ ಅಂತ ಹೇಳೇವು. ಓಕೆ, ಇದು 30ನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ನೇಹಿತರೆ, 32ನೇ ಕ್ವಶನ್ ಹೀಗದ. ಈ ಕೆಳಗಿನ ಯಾವ ಬಣ್ಣಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯು ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ ಅದಾವು: ಬಿಳಿ ಹಾಗೂ ಹಸಿರು ಬಣ್ಣ, ಕೆಂಪು ಹಾಗೂ ನೀಲಿ ಬಣ್ಣ, ಕೆಂಪು ಹಾಗೂ ಹಳದಿ ಬಣ್ಣ, ಹಸಿರು ಹಾಗೂ ಹಳದಿ ಬಣ್ಣ. ಮೂಲತಃ ಒಂದಿಲ್ಲಿ ತಿಳ್ಕೋಬೇಕು, ದ್ಯುತಿ ಸಂಶ್ಲೇಷಣೆ ಅಂದರೆ ಏನು? ದ್ಯುತಿ ಸಂಶ್ಲೇಷಣೆ ಅಂದರೆ ಏನು? ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ, ಇದನ್ನು ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತೇಳಿ ಕರಿತೀವಿ. ಮೂಲತಃ ಇದರ ಸಲುವಾಗಿ ಸಸ್ಯಗಳು ವಾತಾವರಣದಲ್ಲಿಯ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೋತಾವೆ, ಭೂಮಿಯಲ್ಲಿಯ ನೀರನ್ನು ಪಡಿತಾವೆ. ಈ ಉದ್ದೇಶ ಈ ಎರಡುಗಳನ್ನು ಬಳಸಿಕೊಂಡು ಆಹಾರವನ್ನು ನಿರ್ಮಾಣ ಮಾಡ್ತಾವೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಎಲೆಗಳಲ್ಲಿರುವ ಕ್ಲೋರೋಫಿಲ್ ಪತ್ರಹರಿತ್ತು ಅಂತೇಳಿ ಕರಿತೀವಿ. ಈ ವರ್ಣದ್ರವ್ಯದ ಮೂಲಕ ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ಆಗ್ತದೆ. ಓಕೆ, ಇದು ದ್ಯುತಿ ಸಂಶ್ಲೇಷಣೆ ಆಯಿತು. ಈಗ ಸೂರ್ಯನ ಬೆಳಕು, ಲೈಟ್ ಈಸ್ ಅ ಕಲರ್ಲೆಸ್, ಯಾವುದೇ ಬಣ್ಣವಿಲ್ಲ. ಆದರೆ ಇದರಲ್ಲಿ 7 ಬಣ್ಣಗಳಿವೆ. ಈ 7ಗಳನ್ನು ಸಾಮಾನ್ಯವಾಗಿ ನಾವು ವಿಬ್ಗ್ಯೋರ್ ಅಂತ ಕರಿತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ 7 ಬಣ್ಣಗಳಿಂದ ಸೂರ್ಯನ ಬೆಳಕು ನಿರ್ಮಾಣವಾಗಿರುತ್ತದೆ. ಈ 7 ಬಣ್ಣಗಳಲ್ಲಿ ಕ್ಲೋರೋಫಿಲ್ ದ್ರವ್ಯ ಕೆಂಪು ಮತ್ತು ನೀಲಿ ಬಣ್ಣವನ್ನು ಅತಿಯಾಗಿ ಬಳಸಿಕೊಳ್ತವೆ. ಈ ಅತಿಯಾಗಿ ಬಳಸಿಕೊಂಡು ಆಹಾರವನ್ನು ತಯಾರು ಮಾಡ್ತದೆ. ಯಾವ ಬಣ್ಣ? ಕೆಂಪು ಮತ್ತು ನೀಲಿ ಬಣ್ಣ. ಹಾಗಾದರೆ ಆಪ್ಷನ್ದಲ್ಲಿ ನಮಗೆ ಅನ್ನಿಸ್ತದೆ, ಸರ ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ಎಲೆಗಳಲ್ಲಿ ಆಗ್ತದೆ, ಎಲೆಗಳು ಹಸಿರು ಬಣ್ಣದಲ್ಲಿರ್ತಾವೆ, ಆದ್ದರಿಂದ ಹಸಿರು ಬಣ್ಣಗಳನ್ನು ಬಳಸ್ತಿರ್ಬೋದು ಅಂಥೇಳಿ ಕನ್ಫ್ಯೂಸ್ ಆಗ್ತದೆ. ಹಸಿರು ಬಣ್ಣ ಇಲ್ಲಿ ಅದ, ಹಸಿರು ಬಣ್ಣ ಇಲ್ಲಿ ಅದ. ಈ ದ್ಯುತಿ ಸಂಶ್ಲೇಷಣೆ ಬಂತು, ಅದರ ಯಾವ ಬಣ್ಣ ಬತ್ತು? ಹಸಿರು ಬಣ್ಣ ಇತ್ತಂದ್ರೆ ಅದನ್ನು ಮೊದಲು ಎಲಿಮಿನೇಟ್ ಮಾಡಿರಿ. ಯಾಕಂದ್ರೆ ಇದು ಎಲೆಗಳು ಸಾಮಾನ್ಯವಾಗಿ ಹಸಿರು ಬಣ್ಣದಲ್ಲಿರ್ತವೆ. ಸಾಮಾನ್ಯವಾಗಿ ಈ ಹಸಿರು ಬಣ್ಣದಲ್ಲಿರಲು ಕಾರಣ ಸೂರ್ಯನಿಂದ ಬರುವ ಬೆಳಕು
ಬೆಳಕಿನಲ್ಲಿ ಎಷ್ಟು ಥರದ 7 ಥರದ ವರ್ಣಗಳಿರ್ತಾವೆ. ಈ ಬೆಳಕಿನಲ್ಲಿ ಇದು ಹಸಿರು ಬಣ್ಣವನ್ನು ರಿಫ್ಲೆಕ್ಟ್ ಮಾಡ್ತದೆ, ಹೀರಿಕೊಳ್ಳುವುದಿಲ್ಲ, ಹಸಿರು ಬಣ್ಣವನ್ನು ಪ್ರತಿಫಲಿಸ್ತದ. ಆದ್ದರಿಂದ ಆ ಎಲೆ ನಮಗೆ ಹಸಿರು ಬಣ್ಣದಲ್ಲಿ ಕಾಣ್ತದೆ. ಎಲೆ ಹಸಿರು ಬಣ್ಣದಲ್ಲಿ ಕಾಣಲು ಕಾರಣ ಹಸಿರು ಬಣ್ಣವನ್ನು ಪ್ರತಿಫಲಿಸುತ್ತದೆ. ಹಸಿರು ಬಣ್ಣವನ್ನು ಹೀರಿಕೊಳ್ಳುವುದಿಲ್ಲ ಅಂದ್ರೆ ಆಹಾರ ತಯಾರಿಕೆಗೆ ಈ ಹಸಿರು ಬೆಳಕು ಅಗತ್ಯ ಬೀಳೋದಿಲ್ಲ, ಹಸಿರು ಬೆಳಕು ಅಗತ್ಯ ಬೀಳೋದಿಲ್ಲ. ಸೊ ಹಸಿರು ಎಲ್ಲೆಲ್ಲ ಅದನ್ನ ಎಲಿಮಿನೇಟ್ ಮೊದಲು ಮಾಡಬೇಕು. ಓಕೆ, ಆದ್ದರಿಂದ ಅತಿ ಹೆಚ್ಚು ಬಳಸುವ ಬಣ್ಣ ಯಾವುದು? ಕೆಂಪು ಮತ್ತು ನೀಲಿ ಬಣ್ಣ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ 33ನೇ ಕ್ವಶನ್ ಹೀಗದ. ನಮ್ಮ ದೇಹದಲ್ಲಿ ಅಯೋಡಿನ್ ಯುಕ್ತ ಹಾರ್ಮೋನ್ ಎ ಅಂದಾನೆ, ಹೆಸರು ಕೊಟ್ಟಿಲ್ಲ, ರಾಸಾಯನಿಕ ಸಂಯುಕ್ತವು ಉತ್ಪತ್ತಿಯಾಗುತ್ತದೆ. ಇದರ ಕೊರತೆಯಿಂದ ಗಾಯ್ಟರ್ ಎಂಬ ಕಾಯಿಲೆ ಬರುತ್ತದೆ. ಹಾಗಾದರೆ ಈ ಹಾರ್ಮೋನ್ ಎನ ಹೆಸರು ಏನು? ಓಕೆ, ಇಲ್ಲಿ ನೋಡ್ಬೋದು ನೀವು. ಹಾಂ, ಆಪ್ಷನ್ ಎ ಒಂದದ ಥೈರಾಕ್ಸಿನ್, ಆಪ್ಷನ್ 2 ಆಕ್ಸಿಟೋಸಿನ್, ಆಪ್ಷನ್ 3 ಇನ್ಸುಲಿನ್, ಆಪ್ಷನ್ 4 ಗ್ಲೂಕಾಗನ್. ಇಲ್ಲ ಕ್ಷೇಟ್ರಿ, ಅಯೋಡಿನ್ ಅದ, ಗಾಯ್ಟರ್ ಅದ. ನಮ್ಗೆ ಗೊತ್ತದ ಅಯೋಡಿನ್ ಅನ್ನೋದು ಉಪ್ಪಿನಿಂದ ಬರುವಂಥದ್ದು. ಓಕೆ, ಇನ್ಸುಲಿನ್ ಅನ್ನೋದು ಗೊತ್ತದ ನಮಗೆ. ಇನ್ಸುಲಿನ್ ಎಲ್ಲಿ ಇದು ಆತ ಶ್ರವಿಸ್ತದ? ಮೇದುಜೀರಕ ಗ್ರಂಥಿ. ಓಕೆ, ಇನ್ಸುಲಿನ್ ಮೇದುಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡ್ತದ. ಸೇಮ್ ಗ್ಲೂಕಾಗನ್, ಇನ್ಸುಲಿನ ಮತ್ತು ಗ್ಲೂಕಾಗನ್ ಇವು ಮೇದುಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಟ್ಟು ರಕ್ತದಲ್ಲಿಯ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತವೆ. ಇದು ಇನ್ಸುಲಿನ, ಗ್ಲೂಕಾಗನ್ ಆಯಿತು. ಅಯೋಡಿನ ಗಾಯ್ಟರ್ ಬದಲು ಹೇಳ್ಯಾನಂದ್ರೆ ಆಪ್ಷನ್ 3, 4 ಇಲ್ಲೇ ಎಲಿಮಿನೇಟ್ ಆದವು. ಓಕೆ, ಇಲ್ಲೇ ಎಲಿಮಿನೇಟ್ ಆದವು. ನೆಕ್ಸ್ಟ್ ಆಕ್ಸಿಟೋಸಿನ್. ಈ ಆಕ್ಸಿಟೋಸಿನನ್ನು ಯಾವಾಗಲೂ ಲವ್ ಹಾರ್ಮೋನ್ ಅಥವಾ ಬರ್ತ್ ಹಾರ್ಮೋನ್ ಅಂಥೇಳಿ ಕರಿತೇವೆ. ಏನು? ಆಕ್ಸಿಟೋಸಿನನ್ನು ಲವ್ ಹಾರ್ಮೋನ್ ಅಥವಾ ಈ ಬರ್ತ್ ಹಾರ್ಮೋನ್ ಅಂತೇಳಿ ಕರಿತೇವೆ. ಯಾಕೆ? ಇದು ಹೆರಿಗೆಯ ಸಮಯದಲ್ಲಿ ಗರ್ಭಾಶಯ ಸಂಕುಚಿತಗೊಳ್ಳಲು ಮತ್ತು ಎದೆ ಹಾಲು ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಆಕ್ಸಿಟೋಸಿನನ್ನು ಲವ್ ಹಾರ್ಮೋನ್ ಅಥವಾ ಬರ್ತ್ ಹಾರ್ಮೋನ್ ಅಂತೇಳಿ ಕರಿತೀವಿ. ಯಾಕಂದ್ರೆ ಇದು ಹೆರಿಗೆಯ ಸಮಯದಲ್ಲಿ ಗರ್ಭಾಶಯ ಸಂಕುಚಿತಗೊಳ್ಳಲು ಮತ್ತು ಎದೆ ಹಾಲು ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಓಕೆ, ಇದು ಆಕ್ಸಿಟೋಸಿನ್ ಆಯಿತು. ಇದಕ್ಕೆ ಈ ಕ್ವಶನ್ಗೆ ಮ್ಯಾಚ್ ಆಗಲಾಗ್ಯದ, ಅದಕ್ಕೆ ಇದು ಮಾಡ್ತೀನಿ, ಎಲಿಮಿನೇಟ್ ಮಾಡ್ತೀನಿ. ನೆಕ್ಸ್ಟ್ ಉಳಿದಿದ್ದೊಂದೇ ಥೈರಾಕ್ಸಿನ್. ಈಗ ಬರೋಣ. ನಮ್ಮ ಕುತ್ತಿಗೆಯ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಇರ್ತದೆ. ಕುತ್ತಿಗೆಯ ಭಾಗದಲ್ಲಿ ಥೈರಾಯ್ಡ್ ಅನ್ನೋ ಗ್ರಂಥಿ ಇರ್ತದೆ. ಈ ಗ್ರಂಥಿಯು ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಉತ್ಪಾದನೆ ಮಾಡ್ತದೆ. ಈ ಹಾರ್ಮೋನ್ ಉತ್ಪಾದನೆಗೆ ದೇಹದಲ್ಲಿ ಅಯೋಡಿನ್ ಇರುವುದು ಅಗತ್ಯ. ಅಯೋಡಿನ್ ನಮ್ಮ ಸಾಲ್ಟ್ ಒಳಗೆ, ಉಪ್ಪಿನಲ್ಲಿ ಸಾಮಾನ್ಯವಾಗಿ ಅಯೋಡಿನ್ ಇರ್ತದೆ. ನಮ್ಮ ದೇಹದಲ್ಲಿಯ ಅಯೋಡಿನ್ ಕೊರತೆಯಾದಾಗ ಥೈರಾಕ್ಸಿನ್ ಉತ್ಪಾದನೆ ಕುಂಠಿತವಾಗ್ತದೆ. ಇದನ್ನು ಸರಿದೂಗಿಸ್ಲಿಕ್ಕೆ ಏನು ಮಾಡ್ತದೆ? ಥೈರಾಯ್ಡ್ ಗ್ರಂಥಿ ಗಾತ್ರದಲ್ಲಿ ಹಿಗ್ಗುತ್ತದೆ. ಆವಾಗ ನಮ್ಮ ಕುತ್ತಿಗೆ ಉಬ್ದಂಗೆ ಅನ್ನಿಸ್ತಾರೆ. ಇದನ್ನೇ ನಾವು ಏನಂತೇವೆ? ಗಾಯ್ಟರ್ ಅಂತ ಹೇಳ್ತೇವೆ. ಗಾಯ್ಟರ್ ಒಂದೊಂದು ರೋಗ. ನಮ್ಮ ಕುತ್ತಿಗೆ ಉಬ್ಬಿದ ಭಾಗ ಉಬ್ಬುವುದು ಗಾಯ್ಟರ್. ಓಕೆ, ಇದು 33ನೇ ಪ್ರಶ್ನೆ. ತಿಳಿತು? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಲೆಗಳ ಹಳದಿಯಾಗುವಿಕೆಯು ಸಸ್ಯಗಳಲ್ಲಿ ಲವಣಾಂಶ ಕೊರತೆಯಿಂದ ಉಂಟಾಗುವ ಲಕ್ಷಣಗಳಲ್ಲಿ ಒಂದು. ಇದಕ್ಕೆ ಕಾರಣವೆಂದರೆ, ಓಕೆ, ಒಂದನೇ ಆಪ್ಷನ್ ಕ್ಲೋರೋಫಿಲ್ನ ನಷ್ಟ, ಎರಡನೇದು ಅಂಗಾಂಶದ ಮರಣ, ಮೂರನೇದು ಜೀವಕೋಶಗಳ ಮರಣ, ಹೂವಾಗುವಿಕೆಯ ನಷ್ಟ. ಓಕೆ, ನೋಡ್ಬೇಕಿಲ್ಲಿ ಮೂಲತಃ ಎಲೆಗಳು ಹಸಿರಾಗಿ ಕಾಣುತ್ತವೆ. ಕಾರಣ
ಎಲೆಗಳು ಹಸಿರಾಗಿ ಕಾಣಲು ಕಾರಣ ಅದರಲ್ಲಿರುವ ಕ್ಲೋರೋಫಿಲ್. ಪತ್ರ ಹರಿತ್ತು. ಈ ಸಸ್ಯಗಳಿಗೆ ಮಣ್ಣಿನಿಂದ ನೈಟ್ರೋಜನ, ಮ್ಯಾಗ್ನೇಷಿಯಮ್ ಮತ್ತು ಕಬ್ಬಿಣದ ಅಂಶ ನಾರ್ಮಲ್ ಆಗಿ ಸಿಗ್ತಿರ್ತವೆ. ಯಾವಾಗ ಈ ಮ್ಯಾಗ್ನೇಷಿಯಮ್, ನೈಟ್ರೋಜನ್ ಮತ್ತು ಕಬ್ಬಿಣದ ಅಂಶಗಳು ಸಿಗದೇ ಇದ್ದಾಗ ಅವು ಕ್ಲೋರೋಫಿಲನ್ನು ಉತ್ಪಾದಿಸಲು ವಿಫಲವಾಗುತ್ತವೆ. ತಿಳಿತು? ಈಗ ನೋಡಿ, ಇದೊಂದು ಗಿಡ ಅದ, ಇಲ್ಲಿ ಎಲೆಗಳು ಅದಾವೆ. ಈ ಗಿಡವು ಬೇರುಗಳ ಮೂಲಕ ಭೂಮಿಯಿಂದ ನೈಟ್ರೋಜನ, ಮ್ಯಾಗ್ನೇಷಿಯಮ್, ಕಬ್ಬಿಣದ ಅಂಶಗಳನ್ನು ಎಲೆಗಳಿಗೆ ಸಾಗಿಸುತ್ತವೆ. ಆಗ ಈ ಎಲೆಗಳು ಈ ಅಂಶಗಳನ್ನು ಬಳಸಿಕೊಂಡು ಕ್ಲೋರೋಫಿಲನ್ನು ಉತ್ಪಾದನೆ ಮಾಡ್ತಾವೆ. ಯಾವಾಗ ಈ ನೈಟ್ರೋಜನ, ಕಬ್ಬಿಣದ ಅಂಶ, ಮ್ಯಾಗ್ನೇಷಿಯಮ್ ಸಿಗದೇ ಇದ್ದಾಗ ಕ್ಲೋರೋಫಿಲ್ನ ಉತ್ಪಾದನೆ ಕಡಿಮೆ ಆಗ್ತಾವೆ. ಓಕೆ, ಕ್ಲೋರೋಫಿಲ್ನ ಉತ್ಪಾದನೆ ಕಡಿಮೆ ಆಗ್ತವೆ. ಆಗ ಎಲೆಗಳು ಹಸಿರು ಬಣ್ಣವನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗ್ತಾವೆ. ತಿಳಿತು? ಕ್ಲೋರೋಫಿಲ್ನ ಉತ್ಪಾದನೆ ಕಡಿಮೆ ಆದಾಗ ಅಥವಾ ನಷ್ಟವಾದಾಗ ಎಲೆಗಳು ಹಸಿರು ಬಣ್ಣವನ್ನು ಕಳೆದುಕೊಂಡು ಹಳದಿಯಾಗುತ್ತವೆ. ನೆಕ್ಸ್ಟ್, ಸಸ್ಯಶಾಸ್ತ್ರದಾಗ ಇದನ್ನು ಏನಂತಾರೆ? ಕ್ಲೋರೋಸಿಸ್. ಅದೇವು ಕ್ಲೋರೋಫಿಲ್ನ ನಷ್ಟವಾಗಿ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗುವುದನ್ನು ಕ್ಲೋರೋಸಿಸ್ ಎಂದು ಕರೆಯುತ್ತೇವೆ. ಓಕೆ, ಇದು ಕ್ಲೋರೋಸಿಸ್ ಆಯಿತು. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಆದರೆ ಇಲ್ಲಿ ಆಪ್ಷನ್ ಬಿ ನೋಡಿರಿ, ಅಂಗಾಂಶದ ಮರಣವನ್ನು ಸಸ್ಯಶಾಸ್ತ್ರದಲ್ಲಿ ಏನಂತ ಕರಿತೀವಿ? ನೆಕ್ರೋಸಿಸ್ ಅಂತೇಳಿ ಕರಿತೀವಿ. ಏನು? ಅಂಗಾಂಶದ ಮರಣವನ್ನು ನೆಕ್ರೋಸಿಸ್ ಅಂತೇಳಿ ಕರಿತೀವಿ. ಇಲ್ಲಿ ಜೀವಕೋಶ ಅಥವಾ ಅಂಗಾಂಶಗಳು ಮರಣವಂತವು, ಆದ್ದರಿಂದ ಇದನ್ನು ನೆಕ್ರೋಸಿಸ್ ಅಂತೇಳಿ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕ್ವಶನ್ ನಂಬರ್ 35. ವಯಸ್ಕರಲ್ಲಿ ಬೆಳವಣಿಗೆಯ ರಸದೂತದ ಹೆಚ್ಚುವರಿ ಸ್ರವಿಸುವಿಕೆಯಿಂದಾಗಿ ಉಂಟಾಗುವ ಸ್ಥಿತಿಗೆ ಹೀಗೆ ಕರೆಯುತ್ತಾರೆ. ಆಪ್ಷನ್: ಗಾಯ್ಟರ್, ಆಕ್ರೋಮೆಗಾಲಿ, ಬೆರಿ, ಟಿಟಾನಿ. ಓಕೆ, ಒಂದೇದು ಗಮನ ಇಡ್ರಿ. ಬೆರಿ ಎಲ್ಲೋ ನೋಡ್ರಿಲ್ಲ, ಎಲ್ಲಿ ವಿಟ್ಯಾಮಿನ್ B1 ಕೊರತೆಯಿಂದ ಉಂಟಾಗುವ ರೋಗ. ವಿಟ್ಯಾಮಿನ್ B1 ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಬೆರಿ. ಟೆಟಾನಿ ಅಂದರೆ ಏನು? ರಕ್ತದಲ್ಲಿ ಕ್ಯಾಲ್ಸಿಯಂನ ಕೊರತೆ ಉಂಟಾದರೆ ಟೆಟಾನಿ ರೋಗ ಉಂಟಾಗುತ್ತದೆ. ರಕ್ತದಲ್ಲಿ ಕ್ಯಾಲ್ಸಿಯಂನ ಕೊರತೆ ಉಂಟಾದರೆ ಟೆಟಾನಿ ರೋಗ ಉಂಟಾಗುತ್ತದೆ. ಗಾಯ್ಟರ್ ಅನ್ನೋದು ಓದ್ದೇವೆ ಈಗ. ಏನು ಗಾಯ್ಟರ್ ಅಂದ್ರೆ, ದೇಹದಲ್ಲಿ ಅಯೋಡಿನಿನ ಕೊರತೆಯಿಂದಾಗಿ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನನ್ನು ಕಡಿಮೆ ಉತ್ಪಾದನೆ ಮಾಡಿದ್ರೆ ಗಾಯ್ಟರ್ ಅನ್ನೋ ರೋಗ ಬರ್ತದೆ ಅಂತೇಳಿ ಓದ್ದೇವು. ಗಾಯ್ಟರ್ ಅನ್ನೋದಕ್ಕೇನು? ಅಯೋಡಿನ್ಗೆ ಸಂಬಂಧಿಸಿದೆ. ಇಲ್ಲೇನು ಕೇಳ್ಯಾರ? ವಯಸ್ಕರಲ್ಲಿ ರಸದೂತದ ಹೆಚ್ಚುವರಿ ಸ್ರವಿಸುವಿಕೆಯಿಂದಾಗಿ ಉಂಟಾಗುವ ಸ್ಥಿತಿಗೆ. ಆಬ್ವಿಯಸ್ಲಿ ನಮಗೆ 3 ಆಪ್ಷನ್ ಎಲಿಮಿನೇಟ್ ಆಗ್ಯಾವ ಅಂದ್ರೆ ಡೈರೆಕ್ಟ್ ಆಪ್ಷನ್ ಒಂದೇ ಉಳಿತದ. ಆಪ್ಷನ್ 2 ಆಕ್ರೋಮೆಗಾಲಿ ಅನ್ನೋದು ರೈಟ್ ಆನ್ಸರ್. ಇಲ್ಲೊಂದು ಇದು ಬರ್ತಾ ಕಾನ್ಸೆಪ್ಟ್. ಬಾಲ್ಯದಲ್ಲಿ ಇದು ಈ ಏನು ವಯಸ್ಕರಲ್ಲಿ ರಸದೂತ ಹೆಚ್ಚು ಸ್ರವಿಸಿದರೆ ಇದು ಬಾಲ್ಯದಲ್ಲಿ ಹೆಚ್ಚು ಸ್ರವಿಸಿದರೆ ಏನಾಗ್ತದ? ಮಕ್ಕಳು ಅತಿ ಎತ್ತರವಾಗಿ ಬೆಳೀತಾರೆ. ಮಕ್ಕಳಲ್ಲಿ ಅತಿ ಎತ್ತರ ಕಂಡು ಬರ್ತದೆ. ಬೃಹತ್ ಕಾಯತೆ, ಗಿಗ್ಯಾಂಟಿಸಮ್ ಅಂಥೇಳಿ ಕರಿತೀವಿ. ಇದು ಬಾಲ್ಯದಲ್ಲಿ ಕಡಿಮೆ ಸ್ರವಿಸಿದರೆ ಏನಾಗ್ತದೆ? ಕುಬ್ಜತೆ, ಗಿಡ್ಡಾಗ್ತಾರೆ, ಕುಬ್ಜತೆ ಉಂಟಾಗ್ತದೆ. ಡಾರ್ಫಿಸಮ್ ಅಂಥೇಳಿ ಕರಿತೇವೆ. ಇದು ಬಾಲ್ಯದಲ್ಲಿ ಆಯಿತು. ವಯಸ್ಕರಲ್ಲಿ ಅತಿ ಹೆಚ್ಚು ಸ್ರವಿಸಿದ್ರೆ ಏನಾಗ್ತದೆ? ಎತ್ತರ ಬೆಳ್ಳಕ್ರಿ ಆಗಲ್ಲ. ಯಾಕಂದ್ರೆ ಎತ್ತರ 21 ರಿಂದ 25 ವರ್ಷ ತನಕ ಅಷ್ಟೇ ವ್ಯಕ್ತಿಯ ಎತ್ತರ ಹೆಚ್ಚಾಗ್ತದೆ.
ವಯಸ್ಕರಲ್ಲಿ ಈ ರಸದೂತ ಹೆಚ್ಚುವರಿಯಾಗಿ ಸ್ರವಿಸಿದ್ದೇ ಆದರೆ ಮುಖದ ಮೂಳೆಗಳು ಕೈಕಾಲ ಮತ್ತು ಅಸಹಜವಾಗಿ ದಪ್ಪ ಆಗ್ತವೆ, ಮುಖ ವಿಕಾರಗೊಳ್ತದೆ, ಮುಖ ದಮ್ಮ ಆಗಿಬಿಡ್ತವೆ. ಓಕೆ, ಅದನ್ನೇ ಅಕ್ರೋಮೆಗಾಲಿ ಅಂತೇಳಿ ಕರಿತೀವಿ. ಸೊ ಸರಿಯಾದ ಆನ್ಸರ್ ಅಕ್ರೋಮೆಗಾಲಿ. ನೆಕ್ಸ್ಟ್ ಕ್ವಶನ್, ಸರಿಹೊಂದಿಕೆಯಾಗದ ಜೋಡಿಯನ್ನು ಗುರುತಿಸಿ. ಮೊದಲು ಲಕ್ಷ ಇಡ್ರಿ, ಸರಿ ಹೊಂದಿಕೆ ಆಗಿರುವ ಜೋಡಿ ಕೇಳ್ಯಾನೋ ಆಗದ ಜೋಡಿ ಕೇಳ್ಯಾನೋ. ಓಕೆ, ಇಲ್ಲಿ ಕೇಳ್ಯಾನ ಆಗದ ಅಂದಾನ, ನೆಗೆಟಿವ್ ಅದಿದು. ಸರಿ ಹೊಂದಿಕೆಯಾಗದ ಜೋಡಿಯನ್ನು ಗುರುತಿಸಿ. ಒಂದನೇ ಆಪ್ಷನ್ ಇನ್ಸುಲಿನ್ ಮೇದುಜೀರಕ ಗ್ರಂಥಿ. ಓಕೆ, ಮ್ಯಾಗ್ ನೋಡೇವಿ ಈಗ. ಟೆಸ್ಟೋಸ್ಟಿರಾನ್ ವೃಷಣ. ಓಕೆ, ಗ್ಲೂಕಾಗನ್ ಮೆದುಳು. ಈಸ್ಟ್ರೋಜನ್ ಅಂಡಾಶಯ. ಸ್ನೇಹಿತರೆ, ಈ ಒಂದು ಹಾರ್ಮೋನ್ ಮತ್ತು ಗ್ರಂಥಿಗಳ ಪ್ರಶ್ನೆ ಪ್ರತಿ ವರ್ಷ ಯಾವುದಾದ್ರೂ ಒಂದು ಎಕ್ಸಾಮ್ದಾಗ ಇದ್ದೇ ಇರ್ತಾನೆ. ಅದಕ್ಕೆ ಈ ಪ್ರಶ್ನೆಯನ್ನು ಪರ್ಫೆಕ್ಟಾಗಿ ಮಾಡಬೇಕು, ಈ ಟೈಪ್ ಆಫ್ ಕ್ವಶನ್ಸನ್ನು. ಮ್ಯಾಗ್ ನೋಡಿದೆವು ನಾವು ಈಗ ಇನ್ಸುಲಿನ್ ಮತ್ತು ಗ್ಲೂಕಾಗನ್ಗಳು ಮೇದುಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತವೆ ಅಂಥೇಳಿ. ಇಲ್ಲಿ ನೋಡಿದೆವು ಮ್ಯಾಗ್, ಇಲ್ಲಿ ನೋಡ್ರಿ, ಇಲ್ಲಿ ನೋಡಿವಿ, ಇಲ್ಲಿ ಇನ್ಸುಲಿನ ಮತ್ತು ಗ್ಲೂಕಾಗನ್ ಮೇದುಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತವೆ. ಸೊ ಅದಕ್ಕೆ ಗ್ಲೂಕಾಗನ್ ಇಲ್ಲಿ ಮೆದುಳು ಅಂತ ಕೊಟ್ಟಾನ, ಆದ್ದರಿಂದ ಇದೇ ಆಪ್ಷನ್ ತಪ್ಪದ. ಇನ್ಸುಲಿನ ಮೇದುಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡ್ತದೆ, ಟೆಸ್ಟೋಸ್ಟಿರಾನ್ ವೃಷಣಗಳಿಂದ, ಈಸ್ಟ್ರೋಜನ ಅಂಡಾಶಯದಿಂದ ಸ್ರವಿಸುತ್ತದೆ. ಅದಕ್ಕೆ ಸರಿ ಉತ್ತರ ಕೇಳಿಲ್ಲ, ತಪ್ಪಾಗಿರೋ ಉತ್ತರ ಕೇಳ್ಯಾನ. ಆಪ್ಷನ್ 3 ರೈಟ್ ಆನ್ಸರ್. ಓಕೆ, ಇನ್ಸುಲಿನ್ ಏನು ಮಾಡ್ತದೆ? ಇನ್ಸುಲಿನ್ ಏನು ಮಾಡ್ತದೆ? ಇದು ರಕ್ತದಲ್ಲಿಯ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡ್ತದೆ. ಓಕೆ, ನೆಕ್ಸ್ಟ್ ಈ ಟೆಸ್ಟೋಸ್ಟಿರಾನ್ ಅಂದರೆ ಏನು? ಇದು ಪುರುಷರ ಲೈಂಗಿಕ ಹಾರ್ಮೋನ್. ಪುರುಷರ ಲೈಂಗಿಕ ಹಾರ್ಮೋನ್. ಓಕೆ, ಟೆಸ್ಟೋಸ್ಟಿರಾನ್ ಆಯಿತು. ಈಸ್ಟ್ರೋಜನ್ ಏನು? ಈಸ್ಟ್ರೋಜನ್ ಎನ್ನುವುದು ಮಹಿಳೆಯರ ಲೈಂಗಿಕ ಹಾರ್ಮೋನ್. ಇದು ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತದೆ. ಈಸ್ಟ್ರೋಜನ್ ಅನ್ನೋದು ಗೊತ್ತಾಯಿತು, ಮಹಿಳೆಯರ ಲೈಂಗಿಕ ಹಾರ್ಮೋನ್. ನೆಕ್ಸ್ಟ್ ಗ್ಲೂಕಾಗನ್, ಇದು ಹೇಳಿದೆವು ಈಗ, ಇದು ಕೂಡ ಮೇದುಜೀರಕ ಗ್ರಂಥಿ ಪ್ಯಾಂಕ್ರಿಯಾಸಿಂದಲೇ ಉತ್ಪತ್ತಿಯಾಗುತ್ತದೆ. ಓಕೆ, ಇದು ಕೂಡ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಕಡಿಮೆ ಆದಾಗ ಅದನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ. ಓಕೆ, ತಪ್ಪು ಆನ್ಸರ್ ಯಾವುದು? ಗ್ಲೂಕಾಗನ್ ಮೆದುಳು. ಸೊ ನೆಕ್ಸ್ಟ್ ಕ್ವಶನ್ ಇಕಾಲಜಿದಿಂದ ಅದ. IUCN ಕೆಂಪು ಪಟ್ಟಿ ಎಂಬುದು ಒಂದು ಪಟ್ಟಿಯಾಗಿದ್ದು ಇದು ಡ್ಯಾಶ್ ವಿವರಗಳನ್ನು ಒಳಗೊಂಡಿದೆ. ಆಪ್ಷನ್ 1 ಜಗತ್ತಿನೆಲ್ಲೆಡೆ ಅಳಿದ ಪ್ರಭೇದಗಳು. ಜಗತ್ತಿನೆಲ್ಲೆಡೆ ಅಳಿದ ಪ್ರಭೇದಗಳು. ಕೃಷಿ ಸಸ್ಯಗಳ ಹೈಬ್ರಿಡ್ ವಿಧಗಳು. ವಿದೇಶದಿಂದ ತರಿಸಿ ಪರಿಚಯಿಸಿದ ಕೃಷಿ ಸಸ್ಯಗಳು. ಏಷ್ಯಾದ ಕಳೆ ಸಸ್ಯಗಳು. ಸ್ನೇಹಿತರೆ, ಇಲ್ಲಿ ಮೊದಲು ಗಮನಿಸಬೇಕು, IUCN ಅಂದರೆ ಏನು? IUCN ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಷನ್ ಆಫ್ ನೇಚರ್. 1960ರಿಂದ ಇದು ರೆಡ್ ಲಿಸ್ಟನ್ನು ಪಟ್ಟಿಯನ್ನು ರಿಲೀಸ್ ಮಾಡ್ತಾನೆ. ಈ ಮೂಲಕ ಅದು ವಿಶ್ವದ ಎಲ್ಲೆಡೆ ಸಂಚಾರ ಮಾಡಿ ಅಳಿದ ಪ್ರಭೇದಗಳು, ಅಳಿವಿನಂಚಿನಲ್ಲಿರುವ ಪ್ರಭೇದಗಳು, ದುರ್ಬಲ ಪ್ರಭೇದಗಳು, ಹಿಂಗೆ ವಿವಿಧ ಪ್ರಭೇದಗಳನ್ನು ಪಟ್ಟಿ ಮಾಡ್ತದೆ. ಅವುಗಳ ಸಂರಕ್ಷಣೆಗೆ ಅನುವು ಮಾಡಿಕೊಡ್ತದೆ. ಅಳಿದ ಪ್ರಭೇದಗಳಲ್ಲಿ 2, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಎಕ್ಸ್ಟಿಂಕ್ಟ್ ಇನ್ ಓವರಾಲ್. ಸೊ ಹಿಂಗೆ ಎಲ್ಲ ಪ್ರಭೇದಗಳ ಪಟ್ಟಿಯನ್ನು ನೀಡ್ತದೆ. ಆದ್ದರಿಂದ ಆಪ್ಷನ್ 1 ರೈಟ್ ಆನ್ಸರ್ ಅದ. ಇದರಲ್ಲಿ
9 ಅಂಶಗಳ ಆಧಾರದ ಮೇಲೆ ವಿವಿಧ ಪ್ರಭೇದಗಳ ಪಟ್ಟಿ ಮಾಡ್ತಾ ಇದು. ಎಂಡೇಂಜರ್ಡ್ ಮೊದಲು ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಲೈಫ್, ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರೇಬಲ್, ನಿಯರ್ ಥ್ರೆಟನ್ಡ್, ಡೇಟಾ ಡೆಫಿಷಿಯೆಂಟ್, ಲೀಸ್ಟ್ ಕನ್ಸರ್ಡ್, ಹಿಂಗೆ 9 ವಿಧದ ಇದು ಪಟ್ಟಿ ಮಾಡ್ತದೆ. ಸೊ ಇದಿಷ್ಟು 37ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ 38ನೇ ಕ್ವಶನ, ವಾಯುಮಂಡಲದಲ್ಲಿನ ಯಾವ ಸ್ತರ ಅತ್ಯಂತ ಶೀತವಾಗಿರುತ್ತದೆ? ಆಪ್ಷನ್ಸ್: ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರ್, ನೆಕ್ಸ್ಟ್ ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಪಿಯರ್, ಮಧ್ಯಂತರ ಮಂಡಲ ಮೆಜೋಸ್ಪಿಯರ್, ಉಷ್ಣತಾ ಮಂಡಲ ಥರ್ಮೋಸ್ಪಿಯರ್. ಓಕೆ, ಇಲ್ಲಿ ಗಮನಿಸ್ಬೇಕು ನೀವು, ಭೂಪೃಷ್ಠ, ಇದು ಭೂಪೃಷ್ಠ. ಒಂದು ಪ್ರಶ್ನೆ ಕೇಳ್ತೀನಿ, ಭೂಪೃಷ್ಠದಿಂದ ಎತ್ತರಕ್ಕೆ ಹೋದಂತೆ ತಾಪಮಾನ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ? ಇದು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಈಗ ಭೂಪೃಷ್ಠದಿಂದ ಎತ್ತರಕ್ಕೆ ಹೋದಂತೆ ಈ ವಿವಿಧ ಮಂಡಲಗಳಲ್ಲಿ ಡಿವೈಡ್ ಮಾಡ್ಯಾರ. ಈ ವಾತಾವರಣವನ್ನು ವಿವಿಧ ಸ್ಥಳಗಳಲ್ಲಿ ಡಿವೈಡ್ ಮಾಡ್ಯಾರ. ಒಂದನೇದು ಟ್ರೋಪೋಸ್ಪಿಯರ್, ಎರಡನೇದು ಸ್ಟ್ರಾಟೋಸ್ಪಿಯರ್, ಮೂರನೇದು ಮೆಜೋಸ್ಪಿಯರ್, ನಾಲ್ಕನೇದು ಥರ್ಮೋಸ್ಪಿಯರ್, ಐದನೇದು ಎಕ್ಸೋಸ್ಪಿಯರ್. ಈ ರೀತಿಯಾಗಿ 5 ವಲಯಗಳನ್ನು ಮಾಡ್ಯಾರ. ಒಂದನೇ ವಲಯದಲ್ಲಿ ಅಂದರೆ ಟ್ರೋಪೋಸ್ಪಿಯರ್ದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣತಾಮಾನವು ಕಡಿಮೆ ಆಗ್ತದೆ. ಎತ್ತರಕ್ಕೆ ಹೋದಂತೆ ಉಷ್ಣತಾಮಾನ ಕಡಿಮೆ ಆಗ್ತದೆ. ನೆಕ್ಸ್ಟ್, ಈ ಟ್ರೋಪೋಸ್ಪಿಯರ್ ವೈವಿಧ್ಯತೆ ಏನು? ಭೂಮಿಗೆ ಹತ್ತಿರವಾದ ಈ ಪದರಿನಲ್ಲಿಯೇ ಎಲ್ಲ ನೈಸರ್ಗಿಕ ವಿದ್ಯಮಾನಗಳಾದ ಮಳೆ, ಮೋಡ, ಗುಡುಗು, ಸಿಡಿಲು ಮತ್ತು ಇತರ ಎಲ್ಲ ಹವಾಮಾನ ಬದಲಾವಣೆಗಳು ಈ ಟ್ರೋಪೋಸ್ಪಿಯರ್ನಲ್ಲಿ ಆತವು. ಇದು ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಲ. ನೆಕ್ಸ್ಟ್, ನಾವು ಕೇಳ್ತೀವಿ, ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಸಂರಕ್ಷಿಸುವ ಅಥವಾ ಅವುಗಳನ್ನು ತಡೆ ಹಿಡಿಯುವ ಕಾರ್ಯವನ್ನು ಓಜೋನ್ ಪದರ ಮಾಡ್ತದೆ ಅಂತೇಳಿ ಓದ್ತೇವೆ. ಹಾಗಾದರೆ ಈ ಓಜೋನ್ ಪದರ ಯಾವ ಮಂಡಲದಲ್ಲಿ, ಯಾವ ವಲಯದಲ್ಲಿ ಕಂಡುಬರ್ತದೆ? ಸ್ಟ್ರಾಟೋಸ್ಪಿಯರ್, ಸಮೋಷ್ಣ ಮಂಡಲದಲ್ಲಿ ಓಜೋನ್ ಪದರು ಕಂಡುಬರ್ತದೆ. ಸಾಮಾನ್ಯವಾಗಿ ಈ ಓಜೋನ್ ಮಂಡಲ 13ರಿಂದ 52 ಕಿಲೋಮೀಟರ್ ಅಂತರದಲ್ಲಿ ಕಂಡುಬರುತ್ತದೆ. ಜೊತೆಗೆ ಈ ಒಂದು ಸ್ಟ್ರಾಟೋಸ್ಪಿಯರ್ದಲ್ಲಿ ಯಾವುದೇ ಗಾಳಿ ಮೋಡಗಳಿರುವುದಿಲ್ಲ. ಆದ್ದರಿಂದ ಈ ವಲಯವು ವಿಮಾನಗಳ ಹಾರಾಟಕ್ಕೆ ಸೂಕ್ತ ಮತ್ತು ಆದರ್ಶ. ಎರಡನೇದೇನು? ಸ್ಟ್ರಾಟೋಸ್ಪಿಯರ್ ವಿಮಾನಗಳ ಹಾರಾಟಕ್ಕೆ ಯಾವ ವಲಯವು ಸೂಕ್ತ ಅಂತ ಪ್ರಶ್ನೆ ಆಗ್ಬೋದು. ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಪಿಯರ್. ಈ ಒಂದು ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ತಾಪಮಾನವು ಹೆಚ್ಚಾಗುತ್ತಾ ಹೋಗುತ್ತದೆ. ಎತ್ತರಕ್ಕೆ ಹೋದಂತೆ ತಾಪಮಾನ ಹೆಚ್ಚಾಗ್ತದೆ ಸ್ಟ್ರಾಟೋಸ್ಪಿಯರ್ದ. ನೆಕ್ಸ್ಟ್ ಬರುವುದೇ ಮೆಜೋಸ್ಪಿಯರ್, ಮಧ್ಯಂತರ ಮಂಡಲ. ಇದು ವಾತಾವರಣದ ಅತ್ಯಂತ ತಂಪಾದ ಪದರು. ಲಕ್ಷ್ಯ ಇರಲಿ, ಮೆಜೋಸ್ಪಿಯರ್ ಅತ್ಯಂತ ತಂಪಾದ ಪದರು. ಓಕೆ, ಸಾಮಾನ್ಯವಾಗಿ -90ರಿಂದ -100ರವರೆಗೆ ಇಲ್ಲಿ ತಾಪಮಾನವಿರುತ್ತದೆ. ಜೊತೆಗೆ ಮಹತ್ವದ ಅಂಶ ಎಂದರೆ ಬಾಹ್ಯಾಕಾಶದಿಂದ ಭೂಮಿಗೆ ಬೀಳುವ ಉಲ್ಕೆಗಳು ಈ ಪದರಕ್ಕೆ ಬರುತ್ತಿದ್ದಂತೆ ಸುಟ್ಟು ಹೋಗುತ್ತವೆ. ಅಂದರೆ ತಿಳ್ಕೋಬೇಕು, ಉಲ್ಕಾಪಾತ ಆಗ್ತಿರ್ತದಲ್ಲ, ಉಲ್ಕೆಗಳು ಭೂಮಿಗೆ ಬಂದು ಬೀಳ್ತಿರ್ತಾವೆ. ಭೂಮಿಗೆ ಬೀಳುವಾಗ ಭೂಮಿಯ ಈ ಮಧ್ಯಂತರ ಮಂಡಲದಲ್ಲಿ ಸುಟ್ಟು ಭಸ್ಮ ಆಗ್ತಾವು. ಅದು ಯಾವ ಮಂಡಲ ಅಂತ ಕೇಳಿದ್ರೆ ಮಧ್ಯಂತರ ಮಂಡಲ, ಮೆಜೋಸ್ಪಿಯರ್. ಓಕೆ, ನೆಕ್ಸ್ಟ್ ಥರ್ಮೋಸ್ಪಿಯರನ್ನು ಅತ್ಯಂತ ಬಿಸಿಯಾದ ಪದರು ಎಂದು ಕರೆಯಲಾಗುತ್ತೇವೆ. ಅತ್ಯಂತ ತಂಪಾದಂದ್ರೆ ಮೆಜೋಸ್ಪಿಯರ್, ಅತ್ಯಂತ ಬಿಸಿ ಅಂದರೆ ಥರ್ಮೋಸ್ಪಿಯರ್. ಈ
ಮಂಡಲವು ಈ ವಲಯವು ರೇಡಿಯೋ ತರಂಗಗಳನ್ನು ಪ್ರತಿಫಲಿಸಿ ಭೂಮಿಗೆ ತಳ್ಳುತ್ತವೆ. ಈಗ ನಾವು ಟಿ ವಿಯಿಂದ ರೇಡಿಯೋ ತರಂಗಗಳನ್ನು ಕಳಿಸ್ತೀವಿ, ಅದು ನೇರವಾಗಿ ಥರ್ಮೋಸ್ಫಿಯರ್ಗೆ ಹೋಗಿ ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಮರಳಿ ಭೂಮಿಗೆ ಬರುತ್ತವೆ. ಇದು ಮೊಬೈಲ್ ಸಂಪರ್ಕದ ಪ್ರಮುಖ ಒಂದು ಪರಿಕಲ್ಪನೆ. ಸೊ ಇದಿಷ್ಟು ಈ ಪ್ರಶ್ನೆಯ ಸಂದರ್ಭದಲ್ಲಿ ಮಾಹಿತಿ. ಹಾಗಾದರೆ ಉತ್ತರ ಏನು ಬಂತು? ಅತ್ಯಂತ ಶೀತ ಯಾವುದು? ಅತ್ಯಂತ ಶೀತ ಮಧ್ಯಂತರ ಮಂಡಲ ಮೆಸೋಸ್ಫಿಯರ್. ಅತ್ಯಂತ ಬಿಸಿಯಾದ ಕೇಳಿದ್ದಂದ್ರೆ ಅದು ಉಷ್ಣತಾ ಮಂಡಲ ಥರ್ಮೋಸ್ಫಿಯರ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 39ನೇ ಪ್ರಶ್ನೆ. ಹೇಳಿಕೆ 1. CNG ಅನಿಲವು ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಇಂಧನ. ಓಕೆ. ಹೇಳಿಕೆ 2. ಕೋಕ್ ಇದು ಇಂಗಾಲದ ಮೂಲ ರೂಪವಾಗಿದೆ. ಆಪ್ಷನ್ಸ್ಗಳು ಕೊಟ್ಟು ಯಾವುದು ಸರಿಯಾಗಿದೆ ಅಂತ ಕೇಳ. ಓಕೆ, ನೀವು ಇಲ್ಲಿ ಗಮನಿಸಬೇಕು. ಮೊದಲ ಈಗೊಂದು ಕಾರ್, ಇದು ಕಾರ್. ಓಕೆ, ಮೊದಲು ಆರಂಭದಲ್ಲಿ ಇದು ಡೀಸೆಲ್ ಮ್ಯಾಗೆ ನಡೀತಿತ್ತು, ಡೀಸೆಲ್. ನಂತರ ಈಗ ಎಲ್ಲ ಪೆಟ್ರೋಲ್ ಕಾರ್ ಬಂದು, ಈಗ CNG ಬಂದವು. ಮೊದಲು ಪೆಟ್ರೋಲ್ ಬಂದ ಮ್ಯಾಗ CNG ಬಂದವು ಅಂದ್ರೆ ಪೆಟ್ರೋಲ್ಗಿಂತಲೂ ಹೆಚ್ಚಿಗೆ ಪೊಲ್ಯೂಷನ್ ಮಾಡ್ತಿತ್ತಂದ್ರೆ CNGಗೆ ಅವಕಾಶ ಕೊಡ್ತಿದ್ರನು? ಇಲ್ಲ, ಸಾಮಾನ್ಯ ಸಂಗತಿ. ಪೆಟ್ರೋಲ್ ಆದ್ಮ್ಯಾಗ CNG ಬಂದಂದ್ರೆ ಪೆಟ್ರೋಲ್ಗಿಂತ CNG ಶುದ್ಧ ಇಂಧನ, ಪೆಟ್ರೋಲ್ಗಿಂತ ಶುದ್ಧ ಇಂಧನ. ಸೊ ಆಪ್ಷನ್ 1 ಎಲಿಮಿನೇಟ್ ಆದ, ತಪ್ಪಾತ. CNG ಶುದ್ಧ ಇಂಧನ ಪೆಟ್ರೋಲ್ಗಿಂತಲೂ. ನೆಕ್ಸ್ಟ್, ಕೋಕ್ ಇದು ಇಂಗಾಲದ ಮೂಲ ರೂಪವಾಗಿದೆ. ಎಸ್, ಕೋಕ್ ಇದು ಇಂಗಾಲ ಅಂದರೆ ಕಾರ್ಬನದ ಮೂಲ ರೂಪ ಅದ. ಕಲ್ಲಿದ್ದಲನ್ನು ಕೋಕ್ ಹೆಂಗೆ ತಯಾರು ಮಾಡ್ತಾರೆ? ಕಲ್ಲಿದ್ದಲು ಪೈರೋಲಿಸಿಸ್ ಪ್ರೋಸೆಸ್ ಮೂಲಕ. ಯಾವುದು? ಪೈರೋಲಿಸಿಸ್ ಪ್ರೋಸೆಸ್ ಮೂಲಕ ಒಳಗಾದಾಗ ಕೋಕ್ ನಿರ್ಮಾಣವಾಗ್ತದೆ. ಓಕೆ, ಇದು ಕರೆಕ್ಟ್ ಅದ. ಸೊ ಆಪ್ಷನ್ ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಇನ್ನೊಂದಿಲ್ಲಿ ಪೆಟ್ರೋಲ್ನಲ್ಲಿ ಯಾವ ಅನಿಲ ಇರ್ತದೆ? ಪೆಟ್ರೋಲ್ನಲ್ಲಿ ಬ್ಯೂಟೇನ್ ಇರ್ತದೆ. CNG ಒಳಗೆ ಮೀಥೇನ್ ಇರ್ತದೆ. CNG ಒಳಗೆ ಮೀಥೇನ್ ಇರ್ತದೆ. CNG ಲಾಂಗ್ ಫಾರ್ಮ್ ಏನು? ಹಾಗಿದ್ರೆ CNG ಲಾಂಗ್ ಫಾರ್ಮ್ ಏನು? CNG ಅಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಓಕೆ, CNG ಅಂದರೆ ಗೊತ್ತಾಯಿತು. ಕನ್ನಡದಲ್ಲಿ ಸಂಪೀಡಿತ, ಕನ್ನಡದಲ್ಲಿ ಏನಂತಾರೆ CNGಗೆ? ಸಂಪೀಡಿತ ನೈಸರ್ಗಿಕ ಅನಿಲ. ಓಕೆ, ಇದು 39ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಅನಿಲಗಳು ಯಾವುವು? ಓಕೆ, ನೈಟ್ರೋಜನ್ ಅನಿಲ, ನೀರಾವಿ, ಆಮ್ಲಜನಕ ಅನಿಲ ಮತ್ತು ಆರ್ಗಾನ್. ಓಕೆ, ಮೊದಲನೇದು ಹಸಿರು ಮನೆ ಪರಿಣಾಮ ಅಂದರೆ ಏನು? ಹಸಿರು ಮನೆ ಪರಿಣಾಮ ಅಂದರೆ ಏನು? ಸೂರ್ಯನ ಶಾಖವನ್ನು ಹಿಡಿದಿಟ್ಟುಕೊಂಡು ಭೂಮಿಯನ್ನು ಬೆಚ್ಚಗಿಡುವ ಅನಿಲಗಳನ್ನು ಹಸಿರು ಮನೆ ಅನಿಲಗಳು ಅಂತೇಳಿ ಕರೆದೆವು. ಹಸಿರು ಮನೆ ಅನಿಲ ಆಯ್ತಿದು. ಹಸಿರು ಮನೆ ಪರಿಣಾಮ ಇಲ್ಲಿ ನೋಡ್ಬೋದು. ಇದು ಭೂಮಿ, ಇದು ಸೂರ್ಯನಿಂದ ನಮಗೆ ಸೂರ್ಯನ ಕಿರಣಗಳು ಬರ್ತಾವೆ. ಇವುಗಳು ಶಾರ್ಟ್ ವೇವ್ ರೇಡಿಯೇಷನ್ ಫಾರ್ಮಾಗ ಭೂಮಿಯನ್ನು ತಲುಪ್ತಾವೆ. ಸೂರ್ಯನ ಈ ಕಿರಣಗಳಿಂದ ಭೂಮಿಯ ವಾತಾವರಣ ಬೆಚ್ಚಗಾಗುವುದಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಸೂರ್ಯನ ಕಿರಣಗಳಿಂದ ಭೂಮಿಯ ವಾತಾವರಣ ಬೆಚ್ಚಗಾಗುವುದಿಲ್ಲ. ಅವು ನೇರವಾಗಿ ಭೂಮಿಯ ಪೃಷ್ಠವನ್ನು ತಲುಪಿ ನಂತರ ಪ್ರತಿಫಲನಗೊಳ್ಳುತ್ತವೆ. ಪ್ರತಿಫಲನ ಭೂಮಿ ಕಾಯ್ತದ. ಭೂಮಿ ಕಾಯ್ದು ಭೂಮಿಯಿಂದ ಈ ಉಷ್ಣತೆ ಕನ್ವೆಕ್ಷನ್ ಮತ್ತು
ರೇಡಿಯೇಷನ್ ಮೂಲಕ ಭೂಮಿಯ ವಾತಾವರಣವನ್ನು ತಲುಪುತ್ತವೆ. ಯಾವ ಫಾರ್ಮ್ದಾಗ? ಲಾಂಗ್ ವೇವ್ ರೇಡಿಯೇಷನ್ ಫಾರ್ಮ್ದಾಗ ಭೂಮಿಯ ವಾತಾವರಣವನ್ನು ತಲುಪುತ್ತವೆ. ಆಗ ವಾತಾವರಣದಲ್ಲಿಯ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಆಕ್ಸೈಡ್ಸ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ಕ್ಲೋರೋಫ್ಲೋರೋ ಕಾರ್ಬನ್ ಆಗಿರ್ಬೋದು, ಸಲ್ಫರ್ ಹೆಕ್ಸಾಫ್ಲೋರೈಡ್ಗಳಾಗಿರ್ಬೋದು, ನೀರಾವಿ ಆಗಿರ್ಬೋದು, ಇವೇನು ಮಾಡ್ತಾವು? ಈ ಲಾಂಗ್ ವೇವ್ ರೇಡಿಯೇಷನನ್ನು ಹೀರ್ಕೋತಾವು, ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಭೂಮಿಯನ್ನು ಬೆಚ್ಚವಾಗಿಡ್ತಾವು. ಒಂದು ವೇಳೆ ಈ ಹಸಿರು ಮನೆ ಅನಿಲಗಳು ಇರಲಿಲ್ಲ ಅಂದ್ರೆ ಭೂಮಿ ಐಸ್ ಗಡ್ಡೆ ಆಗಿರುತ್ತಿತ್ತು, ಮಂಜುಗಡ್ಡೆ ಆಗಿರುತ್ತಿತ್ತು. ಓಕೆ, ಇದು ಇಷ್ಟ ಆಯಿತು. ಹಾಗಾದರೆ ಈಗ ನೋಡಿದೆವು ನಾವು ಯಾವುವು ಹಸಿರು ಮನೆ ಅನಿಲಗಳು ಅಂಥೇಳಿ. ಮೊದಲನೇದು ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ಮೀಥೇನ್, ನೆಕ್ಸ್ಟ್ NOx ನೈಟ್ರೋಜನ್ ಆಕ್ಸೈಡ್ಸ್ಗಳು, ನೆಕ್ಸ್ಟ್ ಕ್ಲೋರೋಫ್ಲೋರೋ ಕಾರ್ಬನ್ಗಳು, ನೆಕ್ಸ್ಟ್ ಸಲ್ಫರ್ ಹೆಕ್ಸಾಫ್ಲೋರೈಡ್ಗಳು, ಇವಿಷ್ಟು. ಮತ್ತು ನೀರಾವಿ, ಪ್ರಮುಖವಾದದ್ದು ನೀರಾವಿಯನ್ನು ಕೂಡ ಹಸಿರು ಮನೆ ಅನಿಲ ಅಂತೇಳಿ ಕರಿತೇವೆ. ಇವುಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸುಮಾರು ಈ ಭೂಮಿಯ ವಾತಾವರಣದಲ್ಲಿ 100 ವರ್ಷಗಳ ಕಾಲ ಅಸ್ತಿತ್ವದಲ್ಲಿರ್ತದೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಮೀಥೇನನ್ನು ಅಲ್ಪಕಾಲೀನ ಅನಿಲ ಅಂಥೇಳಿ ಕರಿತೇವೆ. ಇದು ಕಾರ್ಬನ್ ಡೈಆಕ್ಸೈಡ್ಗಿಂತ ಕಡಿಮೆ ವರ್ಷ ಈ ವಾತಾವರಣದಲ್ಲಿ ಕಂಡುಬರುತ್ತದೆ, ಆದರೆ ಕಾರ್ಬನ್ ಡೈಆಕ್ಸೈಡ್ಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಅಂದರೆ ಹಸಿರು ಮನೆ ಪರಿಣಾಮಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಈಗ ನಾವು ಒಂದು ಶಬ್ದ ಕೇಳ್ತೇವೆ, ಗ್ಲೋಬಲ್ ವಾರ್ಮಿಂಗ್ಗೆ ಇದು ಅತ್ಯಂತ ಪರಿಣಾಮಕಾರಿ. ಇದಕ್ಕಿಂತಲೂ ಫ್ಲೋರೋಕಾರ್ಬನ್ ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದರ ಪರಿಣಾಮಕಾರಿತ್ವವು ಕಾರ್ಬನ್ ಡೈಆಕ್ಸೈಡ್ದಿಂದ ಸಲ್ಫರ್ ಹೆಕ್ಸಾಫ್ಲೋರೈಡ್ ಕಡೆಗೆ ಹೋದಂತೆ ಹೆಚ್ಚುತ್ತಾ ಹೋಗುತ್ತದೆ. ಆದರೆ ಇವುಗಳ ಪ್ರಮಾಣವನ್ನು ನೋಡೋದಾದರೆ, ಭೂಮಿಯ ವಾತಾವರಣದಲ್ಲಿ ಇವುಗಳ ಪ್ರಮಾಣವನ್ನು ನೋಡೋದಾದರೆ, ಇವುಗಳ ಪ್ರಮಾಣ ಕಾರ್ಬನ್ ಡೈಆಕ್ಸೈಡ್ದಿಂದ ಕಡಿಮೆ ಆಗುತ್ತಾ ಹೋಗುತ್ತದೆ. ತಿಳಿತು? ಪರಿಣಾಮಕಾರಿತ್ವ ಹೆಚ್ಚಾಗುತ್ತಾ ಹೋಗುತ್ತದೆ, ಇವುಗಳ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದಷ್ಟು 40ನೇ ಕ್ವಶನ್. ಸೊ ಇಲ್ಲಿ ಆಪ್ಷನ್ ಏನೇನದು? ನೈಟ್ರೋಜನ್ ಅನಿಲ ಅಲ್ಲ, ನೈಟ್ರೋಜನ್ ಆಕ್ಸೈಡ್ಸ್ಗಳು ಬೇಕು. ಸೊ ಆಪ್ಷನ್ ಎ ಹೋಯಿತು, ಸ್ಟೇಟ್ಮೆಂಟ್ ಎ ಹೋಯಿತು. ನೀರಾವಿ ಅದ, ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಎಲ್ರಿ ಅದನ್ನ ಇಲ್ಲ, ಆರ್ಗಾನು ಇಲ್ಲ. ಸೊ ಬಿ ಮಾತ್ರ. ಸೊ ಆನ್ಸರ್ ಕೇವಲ ಬಿ ಮಾತ್ರ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಏನದು? ನೆಕ್ಸ್ಟ್ 41 ಹಿಡಿದು ಏನದಾವು? ಮೆಂಟಲ್ ಅಬಿಲಿಟಿ ಅದಾವು. ಆ್ಯಪ್ಟಿಟ್ಯೂಡ ಮತ್ತು ರೀಸನಿಂಗ್ಗೆ ಸಂಬಂಧಪಟ್ಟ ಪ್ರಶ್ನೆ ಅದಾವು. ಇವುಗಳನ್ನು ನಾಳೆ ಎದುರೋಗಿ ಬಿಡಿಸೋನು. ಇವತ್ತು ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. 41ರಿಂದ 52ರವರೆಗಿನ ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದವು. ಆದ್ದರಿಂದ ಅವುಗಳನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಮಾಡೋಣ. ಅವುಗಳಿಗೆ ಟೂ ಲೈನರ್ ಮೆಥಡನ್ನು ಹುಡ್ಕೋನು. ಶಾರ್ಟ್ ಟ್ರಿಕ್ಸ್ ಹೆಂಗಿರ್ತಾವೆ, ಅತಿ ಕಡಿಮೆ ಅವಧಿಯಲ್ಲಿ ಮೆಂಟಲ್ ಅಬಿಲಿಟಿಯನ್ನು ಹೆಂಗೆ ಬಿಡಿಸೋದು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತು ನೆಕ್ಸ್ಟ್ 53ರಿಂದ ನೋಡೋಣ. ನೋಡ್ರಿ, ಇಲ್ಲಿ 53ನೇ ಪ್ರಶ್ನೆ. ಸಹಕಾರ ವಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸಮಿತಿಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ. ಓಕೆ, ಮೊದಲನೇ ಸ್ಟೇಟ್ಮೆಂಟ್ ಅದ AD ಗೋರ್ವಾಲ್ ಸಮಿತಿ, ನೆಕ್ಸ್ಟ್ ವೈಕುಂಠಲಾಲ್ ಮೆಹ್ತಾ ಸಮಿತಿ, ಬಿ ವೆಂಕಟಪ್ಪ ಸಮಿತಿ, ನಾಲ್ಕನೇದು ಶಿವರಾಮನ್ ಸಮಿತಿ. ಓಕೆ, ಈ 4 ಸಮಿತಿಗಳನ್ನು ಕೊಟ್ಟಾರ, ಅದನ್ನು ಕಾಲಾನುಕ್ರಮದಲ್ಲಿ ಗುರುತಿಸ್ರಿ ಅಂತ ಹೇಳ್ಯಾರ. ಸೊ ಇಲ್ಲಿ ನಮ್ಗೆ ಗೊತ್ತಿರಬೇಕು ಯಾವ ಸಮಿತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು, ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಲಾಯಿತು. ಇಲ್ಲಿ ನೋಡೋದಾದರೆ ಗೋರ್ವಾಲ್ ಸಮಿತಿಯನ್ನು ಮೂಲತಃ 1951ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷಾ ಸಮಿತಿ ಅಂತೇಳಿ ಇದನ್ನು ಕರಿತೀವಿ. ಏನು? ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷಾ ಸಮಿತಿ.
ಇದರ ಅನ್ವಯ ಇದರ ಶಿಫಾರಸ್ಸಿನ ಮೇರೆಗೆ ಈ ಗೊರ್ವಾಲ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1955ರಲ್ಲಿ ಮೊದಲೇನಿತ್ತಲ್ಲ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಮರುನಾಮಕರಣ ಮಾಡಲಾಯಿತು. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. 1951ರಲ್ಲಿ ಗೊರ್ವಾಲ್ ಸಮಿತಿಯನ್ನು ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷಾ ದೃಷ್ಟಿಯಿಂದ ರಚನೆ ಮಾಡಲಾಗಿತ್ತು. ಇದು ಹಲವು ಶಿಫಾರಸುಗಳನ್ನು ನೀಡಿತು. ಇದರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮರುನಾಮಕರಣ ಮಾಡಲು ಶಿಫಾರಸು ಮಾಡಿದ ಸಮಿತಿ ಯಾವುದಕ್ಕೆ ಕೇಳಿದ್ರೆ ಗೊರ್ವಾಲ್ ಸಮಿತಿ. ಓಕೆ, ನೆಕ್ಸ್ಟ್ ಎರಡನೇದು ವೈಕುಂಠಲಾಲ್ ಮೆಹ್ತಾ ಸಮಿತಿ. ಇದು 1960ರಲ್ಲಿ ರಚನೆಯಾಯಿತು. ಉದ್ದೇಶ ಏನಿತ್ತು? ಸಹಕಾರಿ ಸಾಲ ವ್ಯವಸ್ಥೆಯ ಮೇಲಿನ ಸಮಿತಿ. ಸಹಕಾರಿ ಸಾಲ ಯಾವ ರೀತಿಯಾಗಿ ಅದ ಅದನ್ನು ಅಧ್ಯಯನ ಮಾಡುವ ದೃಷ್ಟಿಯಿಂದ ವೈಕುಂಠಲಾಲ್ ಮೆಹ್ತಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಇದನ್ನು ಭಾರತದ ಸಹಕಾರಿ ಚಳುವಳಿಯ ಪ್ರಮುಖ ರೂವಾರಿ ಸಮಿತಿ ಅಂತೇಳಿ ಕರೆಯಲಾಗ್ತದೆ. ಏನು? ಭಾರತದಲ್ಲಿ ಸಹಕಾರಿ ಚಳುವಳಿಯ ಪ್ರಮುಖ ರೂವಾರಿ ಅಂಥೇಳಿ ವೈಕುಂಠಲಾಲ್ ಸಮಿತಿಯನ್ನು ಕರೆಯಲಾಗ್ತದೆ. ನೆಕ್ಸ್ಟ್ ಬಿ ವೆಂಕಟಪ್ಪಯ್ಯ ಸಮಿತಿ 1969ರಲ್ಲಿ ರಚನೆಯಾಯಿತು. ಏನು ಹೇಳ್ತದೆ? ಅಖಿಲ ಭಾರತ ಗ್ರಾಮೀಣ ಸಾಲ ಮರುಪರಿಶೀಲನಾ ಸಮಿತಿ. ಮೊದಲನೇದೇನಿತ್ತು? ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷಾ. ಇದು ಗ್ರಾಮೀಣ ಸಾಲ ಮರುಪರಿಶೀಲನಾ ಸಮಿತಿ. ಇದರ ಆಧಾರದ ಮೇಲೆ ಗ್ರಾಮೀಣ ಭಾಗದಲ್ಲಿ ವಿದ್ಯುದ್ದೀಕರಣ ನಿಗಮವನ್ನು ಸ್ಥಾಪನೆ ಮಾಡಲಾಯಿತು. REC ಅದು ಬರ್ತದೆ, ರೂರಲ್ ಎಲೆಕ್ಟ್ರಿಸಿಟಿ ಕಮಿಷನ್, ರೂರಲ್ ಎಲೆಕ್ಟ್ರಿಫಿಕೇಷನ್ ಕಮಿಷನ್. ಗ್ರಾಮೀಣ ವಿದ್ಯುದ್ದೀಕರಣ ನಿಗಮ ಯಾವಾಗ ಸ್ಥಾಪನೆ ಆಯಿತು? 1969ರಿಂದ 70ರಲ್ಲಿ. ಯಾವ ಸಮಿತಿಯ ಮೇರೆಗೆ? ಬಿ ವೆಂಕಟಪ್ಪ ಸಮಿತಿಯ ಮೇರೆಗೆ. ನೆಕ್ಸ್ಟ್ ಶಿವರಾಮನ್ ಸಮಿತಿ, ಮಹತ್ವದ್ದು, ಎಲ್ಲ ಕಡೆ ಕೇಳ್ಯಾನ. 1979ರಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಯಿತು. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಾಲ ವ್ಯವಸ್ಥೆಗಳನ್ನು ಪರಿಶೀಲಿಸುವ ಸಮಿತಿ ಅಂತೇಳಿ ಇದನ್ನು ಕರಿತೇವೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1982ರಲ್ಲಿ ನಾಬಾರ್ಡನ್ನು ಸ್ಥಾಪನೆ ಮಾಡಲಾಯಿತು. ಹಾಗಾದ್ರೆ ನಾಬಾರ್ಡ್ ಅಂದರೆ ಏನು? ನಾಬಾರ್ಡ್ ಅಂದರೆ ಏನು? ಅದರ ಫುಲ್ ಫಾರ್ಮ ಕಮೆಂಟ್ನಲ್ಲಿ ತಿಳಿಸ್ರಿ. ನಾಬಾರ್ಡ್ ಜುಲೈ 12 1982ರಂದು ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸ್ಥಾಪನೆ ಮಾಡಲಾಯಿತು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಸಾರಿ ಎಲ್ಲದ್ರದ್ದು ಡೇಟ್ ನೋಡಿದೆವು. ಡೇಟ್ ನೋಡೋಣ. ಕಾಲಾನುಕ್ರಮದಲ್ಲಿ ಗುರುತಿಸಿರಿ ಅಂದಾರ. ಸೊ ಒಂದೇದು 1951. ಮೊದಲು ಎ ಬರಬೇಕು. ಎ ಇಲ್ಲದ. ಆಪ್ಷನ್ 3 ಹೋಯ್ತು, ಆಪ್ಷನ್ 2 ಹೋಯ್ತು. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ 1960, 2 ನಂಬರ್ ಬರಬೇಕು. ಎ ಬಿ ಇದು ಆಪ್ಷನ್ 4 ಹೋಯ್ತು. ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ 1 ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ಟಾರ್ಟಪ್ ನೀತಿ ಜಾರಿಯಾದ ವರ್ಷ ಯಾವುದು? ಅವಧಿ ಯಾವುದು? ಸ್ಟೇಟ್ಮೆಂಟ್ 1 ಆಪ್ಷನ್ 1 2015ರಿಂದ 18, 2015ರಿಂದ 20, 2018ರಿಂದ 23, 2022ರಿಂದ 27. ಗೆಳೆಯರಲ್ಲಿ ಗಮನಿಸಬೇಕು, ಕರ್ನಾಟಕವನ್ನು ಸ್ಟಾರ್ಟಪ್ ಹಬ್, ಮುಖ್ಯವಾಗಿ ಬೆಂಗಳೂರನ್ನು ಸ್ಟಾರ್ಟಪ್ ಹಬ್ ಮತ್ತು ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗ್ತದೆ. ಕಾರಣ ಇಷ್ಟೇ, ದೇಶದಲ್ಲಿ ಸ್ಟಾರ್ಟಪ್ ಇಂಡಿಯಾ ಅನ್ನೋ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂತು. ಆ ಸ್ಟಾರ್ಟಪ್ ಇಂಡಿಯಾ ಯೋಜನೆಯನ್ನು ಅಳವಡಿಸಿಕೊಂಡ ಮೊಟ್ಟ ಮೊದಲ ರಾಜ್ಯ ಯಾವುದು? ಅದು ಕರ್ನಾಟಕ. ಏನು? ಸ್ಟಾರ್ಟಪ್ ಇಂಡಿಯಾ ಯೋಜನೆಯನ್ನು ಅಳವಡಿಸಿಕೊಂಡ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ, ನವೆಂಬರ್ 2015ರಲ್ಲಿ. ಈ ಮೂಲಕ ಕರ್ನಾಟಕ ಸರ್ಕಾರವು ಒಂದು ವಿಶೇಷ ಸ್ಟಾರ್ಟಪ್ ನೀತಿಯನ್ನು ಜಾರಿ ಮಾಡ್ತದೆ. ಯಾವ ಅವಧಿಗಂದ್ರೆ 2015ರಿಂದ 20 ಅವಧಿಗೆ. 2020ರಿಂದ 15ರಿಂದ 20 ಅವಧಿಗಾಗಿ ಸ್ಟಾರ್ಟಪ್ ನೀತಿಯನ್ನು
ಕರ್ನಾಟಕ ಸರ್ಕಾರ ಆರಂಭ ಮಾಡ್ತದೆ. ಇದು ಮೊದಲ ನೀತಿ 2020ರಲ್ಲಿ ಕೊನೆಗೊಳ್ತದೆ. ನಂತರ ಏನು ಮಾಡ್ತದೆ ಸರ್ಕಾರ, ಎರಡನೇ ನೀತಿಯಾಗಿ 2022ರಿಂದ 27ರವರೆಗೆ ಪುನಃ ನಿಯೋಜನೆ ಮಾಡ್ತದೆ. ಇದರ ಗುರಿ 2027ರ ಹೊತ್ತಿಗೆ ರಾಜ್ಯದಲ್ಲಿ ಕನಿಷ್ಠ 10,000 ಹೊಸ ಸ್ಟಾರ್ಟಪ್ಗಳನ್ನು ಸೃಷ್ಟಿಸುವುದು. 2027ರ ಹೊತ್ತಿಗೆ ಕನಿಷ್ಠ 10,000 ಹೊಸ ಸ್ಟಾರ್ಟಪ್ಗಳನ್ನು ಸೃಷ್ಟಿಸುವುದು ಈ ಒಂದು ನೀತಿಯ ಗುರಿಯಾಗಿದೆ. ಸೊ ಇಲ್ಲಿ ಏನು ನೆನಪಿಡಬೇಕು, ಸ್ಟಾರ್ಟಪ್ ಇಂಡಿಯಾ ಯೋಜನೆಯನ್ನು ಮೊದಲ ಬಾರಿಗೆ ಅಳವಡಿಸಿಕೊಂಡ ರಾಜ್ಯ ಯಾವುದು? ಕರ್ನಾಟಕ. ಓಕೆ, 2015ರಿಂದ 20 ಮೊದಲ ನೀತಿಯನ್ನು ಜಾರಿಗೆ ತರ್ತದೆ. 2022ರಿಂದ 27ರ ಕಾಲಘಟ್ಟದಲ್ಲಿ ಎರಡನೇ ನೀತಿಯನ್ನು ಜಾರಿಗೊಳಿಸ್ತದೆ. ಒಟ್ಟು 2027ರ ವೇಳೆಗೆ 10,000 ಹೊಸ ಸ್ಟಾರ್ಟಪ್ಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಇದು 54ನೇ ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ 55ನೇ ಪ್ರಶ್ನೆ ಹೀಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕ 2022ರಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಓಕೆ, ಒಂದನೇದು, ಬೆಂಗಳೂರು ನಗರವು ಹೆಚ್ಚಿನ HDI ಮೌಲ್ಯದೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. ಕಲಬುರಗಿ ಜಿಲ್ಲೆಯು ಕನಿಷ್ಠ HDI ಮೌಲ್ಯದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯು ಹೆಚ್ಚಿನ HDI ಮೌಲ್ಯದೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. ಯಾದಗಿರಿ ಜಿಲ್ಲೆಯು ಕನಿಷ್ಠ HDI ಮೌಲ್ಯದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. ಸೊ ಆಪ್ಷನ್ಸ್ ಹಿಂಗದಾವು: A ಮತ್ತು B, C ಮಾತ್ರ, D ಮತ್ತು C, A ಮತ್ತು D ಮಾತ್ರ. ಓಕೆ, ಹಾಗಾದರೆ ಇಲ್ಲಿ ಮೊದಲು ಏನು ಗಮನಿಸಬೇಕು, ಈ HDI ಇಂಡೆಕ್ಸ್, HDI ಸೂಚ್ಯಂಕವನ್ನು ಯಾರು ಹೊರಡಿಸ್ತಾರೆ? ಮೂಲತಃ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋ ವಿಶ್ವಸಂಸ್ಥೆಯ ಅಂಗವಾಗಿರುವ ಸಂಸ್ಥೆಯು ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೊರಡಿಸ್ತದೆ. 1ನೇ ಪಾಯಿಂಟ್. ನೆಕ್ಸ್ಟ್, ಇನ್ನು ಕರ್ನಾಟಕಕ್ಕೆ ಬಂದರೆ ಅತಿ ಹೆಚ್ಚು HDI ಮೌಲ್ಯ ಯಾವ ಜಿಲ್ಲೆ ಹೊಂದ್ಯದ, ಅತಿ ಕಡಿಮೆ ಯಾವ ಜಿಲ್ಲೆ ಹೊಂದ್ಯದ ಅನ್ನೋದು ಈ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಲಾಜಿಕ್ ಹಚ್ಚಬೇಕು. ಮೊದಲು ಮಾನವ ಅಭಿವೃದ್ಧಿ ಅದ. ಅಭಿವೃದ್ಧಿ ಅಂದ್ರೆ ಹೆಚ್ಚು ಅಭಿವೃದ್ಧಿ ಕ್ಯಾಪಿಟಲ್ ರಾಜ್ಯದ ರಾಜಧಾನಿಯಲ್ಲಿ ಆಗ್ತದೆ. ಅಲ್ಲಿ ಏನಿರ್ತದೆ, ತಲಾ ಆದಾಯ ಹೆಚ್ಚಿರ್ತದೆ, ಸುಖ ಸಮೃದ್ಧಿ ಸೌಕರ್ಯಗಳು ಸೌಲಭ್ಯಗಳು ಅಧಿಕವಾಗಿರ್ತವೆ. ಆದ್ದರಿಂದ ಬೆಂಗಳೂರು ನಗರವು ಹೆಚ್ಚಿನ HDI ಮೌಲ್ಯದೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. ಓಕೆ, ಬೆಂಗಳೂರು ನಗರವು ಹೆಚ್ಚಿನ HDI ಮೌಲ್ಯದೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. ಒಂದನೇದು ಸ್ಟೇಟ್ಮೆಂಟ್ ರೈಟ್ ಆಯ್ತಂದ್ರೆ ಆಪ್ಷನ್ಸ್ ಯಾವ ಎಲಿಮಿನೇಟ್ ಆಗ್ತಾವೆ? ಆಪ್ಷನ್ 2, ಆಪ್ಷನ್ 3. ಈಗ A ಮತ್ತು B, A ಮತ್ತು D. ನೆಕ್ಸ್ಟ್, ಕಲಬುರಗಿ ಜಿಲ್ಲೆಯು ಕನಿಷ್ಠ HDI ಮೌಲ್ಯದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. ಈ ಸ್ಟೇಟ್ಮೆಂಟ್ ತಪ್ಪದ. ಯಾಕೆ ತಪ್ಪದ? ಮೊದಲ ಸ್ಥಾನವನ್ನು ಬೆಂಗಳೂರು ನಗರವು ಗಳಿಸಿಕೊಂಡಿದ್ದರೆ ಕೊನೆಯ ಸ್ಥಾನವನ್ನು ಯಾದಗಿರಿ ಜಿಲ್ಲೆಯು ಗಿಟ್ಟಿಸಿಕೊಂಡಿದೆ. ಮೊದಲ ಬೆಂಗಳೂರು ಅದ, ಕೊನೆಗೆ ಯಾವುದದ? ಯಾದಗಿರಿ ಅದ. ದಕ್ಷಿಣ ಕನ್ನಡ ಜಿಲ್ಲೆ ಸೆಕೆಂಡ್ ಅದ. ಸೊ ಅದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ 57ನೇ ಪ್ರಶ್ನೆ ಏನು ಹೇಳ್ತದೆ? KSHIP ಯನ್ನು ವಿಸ್ತರಿಸಿ. KSHIPಯನ್ನು ವಿಸ್ತರಿಸಿ. ಒಂದನೇ ಆಪ್ಷನ್ ಕರ್ನಾಟಕ ಸ್ಟೇಟ್ ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್, ಕರ್ನಾಟಕ ಸ್ಟೇಟ್ ಹೈವೇಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್, ಕರ್ನಾಟಕ ಸ್ಟೇಟ್ ಹ್ಯೂಮನ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್, ಕರ್ನಾಟಕ ಸ್ಟೇಟ್ ಹಾರ್ಟಿಕಲ್ಚರ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಸೊ ಇಲ್ಲಿ ಗಮನಿಸಬೇಕು ನೀವು, ಕರ್ನಾಟಕ ಸ್ಟೇಟ್ ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಸೂಕ್ತ ಅನಿಸೋದಿಲ್ಲ ಅನ್ಕ ಪಾಸ್ ಮಾಡ್ರಿ. ಕರ್ನಾಟಕ ಸ್ಟೇಟ್ ಹೈವೇಸ್ ಇಂಪ್ರೂವ್ಮೆಂಟ್
ಹೈವೇವನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ನೋಡಿರಿ, ಹೈವೇ ರಚನೆ ಮಾಡಿರ್ತಾರೆ, ನಿರ್ಮಾಣ ಮಾಡಿರ್ತಾರೆ, ಆದರೆ ಆಗಾಗ ಅವುಗಳಲ್ಲಿ ಗುಂಡಿ ಬಿದ್ದಿರ್ತಾವೆ, ಅವುಗಳ ಇಂಪ್ರೂವ್ಮೆಂಟ್ ಮಾಡೋದು ಅವಶ್ಯಕತೆ ಇರ್ತದೆ. ಓಕೆ, ಇದು ಒಂದು ಸ್ವಲ್ಪ ಇರಲಿ, ಪಾಸ್ ಮಾಡಿರಿ ಇದನ್ನು. ಕರ್ನಾಟಕ ಸ್ಟೇಟ್ ಹ್ಯೂಮನ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್, ಇದು ಸಾಧ್ಯ ಆಗಲ್ಲ, ಹ್ಯೂಮನ್ ಇಂಪ್ರೂವ್ಮೆಂಟ್ ಇರಲ್ಲ. ಹ್ಯೂಮನ್ಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದ್ರ ಮೂಲಕ ಮಾಡ್ಬೋದು, ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಆಪ್ಷನ್ 3 ತೆಗೀರಿ. ಕರ್ನಾಟಕ ಸ್ಟೇಟ್ ಹಾರ್ಟಿಕಲ್ಚರ್ ಇಂಪ್ರೂವ್ಮೆಂಟ್, ಹಾರ್ಟಿಕಲ್ಚರ್ ಅಭಿವೃದ್ಧಿ ಮಾಡ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ ಇಂಪ್ರೂವ್ಮೆಂಟ್ ಮಾಡಲ್ಲ, ಅಭಿವೃದ್ಧಿ ಮಾಡ್ತಾರೆ. ಸೊ ಇದನ್ನೂ ತೆಗೀರಿ. 1, 2 ನಿಂದಿರ್ತೀರಿ. ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್, ಹೈವೇಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್. ಓಕೆ, 2 ಪ್ಲ್ಯಾನ್ ಅದಾವೆ. 2ದ್ರಾಗ ಯಾವ ಸೂಕ್ತ ಅನ್ನಿಸ್ತದ? ಹಾಸ್ಪಿಟಲ್ ಇಂಪ್ರೂವ್ಮೆಂಟ್, ಹೈವೇಸ್ ಇಂಪ್ರೂವ್ಮೆಂಟ್. ಸೊ ನಾ ಆಪ್ಷನ್ ಬಿಗೆ ಹೋಗ್ತೀನಿ, ಆಪ್ಷನ್ 2 ಹೋಗ್ತೀನಿ. ಹೈವೇಸನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು ಹಾಸ್ಪಿಟಲ್ಗಿಂತ. ಹಾಸ್ಪಿಟಲ್ ಏನು ಮಾಡ್ಬೋದು? ರೆನೋವೇಷನ್ ಮಾಡ್ಬೋದು, ಒಳ್ಳೆಯ ಸೌಲಭ್ಯಗಳನ್ನು ಕೊಡ್ಬೋದು. ಆದ್ದರಿಂದ ಹೈವೇಸನ್ನು ಇಂಪ್ರೂವ್ಮೆಂಟ್ ಪ್ಲ್ಯಾನ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹಿಂಗೆ ಎಲ್ಯುಮಿನೇಷನ್ ಮಾಡ್ಕೋತ ಹೋದ್ರೆ ಅಥವಾ ಒಂದೊಂದೇ ಅಂಶಗಳನ್ನು ತಿಳ್ಕೋತ ಹೋದ್ರೆ ನೀವು ಕರೆಕ್ಟ್ ಆನ್ಸರಿಗೆ ಬರ್ತೀರಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ 57 ಕ್ವಶನ್. ನೆಕ್ಸ್ಟ್, ಸರ್ಕಾರದ ಸ್ವಯಂ ಯೋಜನೆಯ ಗುರಿಗಳು. ಸರ್ಕಾರ ಈ ಭಾರತೀಯ ಸಮಾಜದಲ್ಲಿ ಆದಾಯದ ಅಸಮಾನತೆ ಇರುವುದನ್ನು ಗಮನಿಸಿ ಈ ಯಾವುದೇ ಮಟ್ಟದ ಆದಾಯವಿದ್ದರೂ ಎಲ್ಲರಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಂತೇಳಿ ಈ ಸ್ವಯಂ ಯೋಜನೆಯನ್ನು ತಂದರು. ಮೂಲತಃ ಭಾರತೀಯ ಸಂವಿಧಾನದಲ್ಲಿ ಆರ್ಟಿಕಲ್ 21A ಏನು ಹೇಳ್ತದೆ? 6 ರಿಂದ 14 ವರ್ಷದ ವಯಸ್ಸಿನ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು. ಆ ಉದ್ದೇಶದಿಂದ ಸರ್ಕಾರ ಏನು ಮಾಡ್ತು? ಸ್ವಯಂ ಅನ್ನೋ ಯೋಜನೆಯನ್ನು ತಂತು. ಇದರ ಗುರಿ ಏನದಂದ್ರೆ ನಾಗರಿಕರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಈ ಸ್ವಯಂ ಯೋಜನೆಯ ಗುರಿಯಾಗಿದೆ. ಇಲ್ಲಿ ಕೇವಲ ಮಕ್ಕಳಿಗೆಲ್ಲ, ಪ್ರಾಥಮಿಕ ಶಾಲೆಯಿಂದ ಗ್ರ್ಯಾಜುಯೇಟ್ ಸ್ನಾತಕೋತ್ತರ ಪದವಿಯವರೆಗಿನ ಅತ್ಯುತ್ತಮ ಪ್ರಾಧ್ಯಾಪಕರಿಂದ ಆನ್ಲೈನ್ ಬೋಧನೆ ಒದಗಿಸುವುದು ಈ ಸ್ವಯಂ ಯೋಜನೆಯ ಗುರಿಯಾಗಿದೆ. ಸೊ 58 ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 59ನೇ ಪ್ರಶ್ನೆ, ಭಾರತವು ಯಾವ ಕ್ರಮವನ್ನು ಕೈಗೊಂಡರೆ ಜನಸಂಖ್ಯಾ ಲಾಭಾಂಶ ಪ್ರಯೋಜನವನ್ನು ಪಡೆಯಬಹುದು? ಜನಸಂಖ್ಯಾ ಲಾಭಾಂಶ ಅಂದರೆ ಡೆಮೋಗ್ರಫಿಕ್ ಡಿವಿಡೆಂಡ್. ನಿಮ್ಗೆ ಗೊತ್ತಿರಬೇಕು ಈ ಪ್ರಶ್ನೆ ಯಾಕದ. ಭಾರತದಲ್ಲಿ ಸುಮಾರು 140ಕ್ಕೂ ಅಧಿಕ ಕೋಟಿ ಜನರು, 140 ಕೋಟಿಗೂ ಅಧಿಕ ಜನರದಾರ. ಭಾರತವನ್ನು ಯುವಕ ದೇಶ ಅಂತೇಳಿ ಕರೀತಾರೆ. ಅಂದರೆ 18 ರಿಂದ 35 ವರ್ಷ ವಯಸ್ಸಿನ ಜನರು ಅಧಿಕ ಪ್ರಮಾಣದಲ್ಲಿದ್ದಾರೆ. ಸರ್ಕಾರ ಈ ಯುವಕರ ಸದುಪಯೋಗ ಪಡ್ಕೊಳ್ಬೇಕು ಅಂಥೇಳಿ ಹಲವು ಕ್ರಮಗಳನ್ನು ತೆಗೆದುಕೊಳ್ತದೆ. ಪ್ರಶ್ನೆ ಏನದ? ಯಾವ ಕ್ರಮಗಳನ್ನು ಕೈಗೊಂಡರೆ ಈ ಒಂದು ಜನಸಂಖ್ಯೆಯ ಲಾಭಾಂಶವನ್ನು ಹೆಚ್ಚಾಗಿ ಪಡೆಯಬಹುದು ಅಂತ ಕೇಳ್ಯಾರ. ಸೊ 1ನೇ ಸ್ಟೇಟ್ಮೆಂಟ್, ಕೌಶಲ್ಯಾಭಿವೃದ್ಧಿಗೆ ಪ್ರೋತ್ಸಾಹ, ಹೊಸ ತಂತ್ರಜ್ಞಾನದ ಪರಿಚಯ, ಶಿಶು ಮರಣ ದರವನ್ನು ಕಡಿಮೆ ಮಾಡುವುದು, ಉನ್ನತ ಶಿಕ್ಷಣವನ್ನು ಖಾಸಗೀಕರಣಗೊಳಿಸುವುದು. ಆಪ್ಷನ್ ಡಿ ಡೈರೆಕ್ಟ್ ಎಲಿಮಿನೇಟ್ ಮಾಡಿರಿ. ಉನ್ನತ ಶಿಕ್ಷಣವನ್ನು ಖಾಸಗೀಕರಣಗೊಳಿಸಿದ್ದಾದ್ರೆ ಎಲ್ಲರಿಗೂ ಉನ್ನತ ಶಿಕ್ಷಣ ದೊರೆಯುವುದಿಲ್ಲ. ಎಲ್ಲರಿಗೂ ದೊರೀಲಿಕ್ಕಂದ್ರೆ ಈ ಯುವ ದೇಶದ ಸದುಪಯೋಗ ಆಗುವುದಿಲ್ಲ. ಅದರಿಂದ 4ನೇ ತೆಗೆದ್ರಿ. ಹೊಸ ತಂತ್ರಜ್ಞಾನ ಪರಿಚಯಿಸುವುದರಿಂದ ಈ ಜನರ ಲಾಭಾಂಶನ ಹೆಂಗೆ ಪಡಿಲಾಕಾಗ್ತದೆ? ಹೊಸ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತದೆ. ತಂತ್ರಜ್ಞಾನ ಅಭಿವೃದ್ಧಿ ಆದ್ರೆ ಮಾನವನ ಅವಶ್ಯಕತೆ ಕಡಿಮೆ ಬೀಳ್ತದೆ. ಮಾನವನ ಅವಶ್ಯಕತೆ ಕಡಿಮೆ ಆಯ್ತಂದ್ರೆ ಜನಸಂಖ್ಯಾ ಲಾಭಾಂಶ ಕಡಿಮೆ ಆಗ್ತದೆ. ಆದ್ದರಿಂದ ಆಪ್ಷನ್ 2 ತೆಗಿತೀರಿ. ನೆಕ್ಸ್ಟ್, ಶಿಶು ಮರಣ ದರ ಕಡಿಮೆ ಮಾಡೋಕ್ಕೆ ಇದು ಆಗ್ಬೋದು. ಶಿಶು ಮರಣ ದರ ಕಡಿಮೆ ಮಾಡೋಕ್ಕೆ ಆಗ್ಬೋದು. ಆದರೆ ಇಲ್ಲಿ ಶಿಶುಗಳು ಅಷ್ಟು ಅಗತ್ಯ ಬೀಳಲ್ಲ. ಮತ್ತು ಇದಕ್ಕಿಂತಲೂ ಕೌಶಲ್ಯಾಭಿವೃದ್ಧಿಯನ್ನು ಮಾಡಿದ್ದೇ ಆದ್ರೆ ಅವರಿಗೆ ಉದ್ಯೋಗಗಳು ದೊರೀತಾವೆ, ವಿವಿಧ ಉದ್ಯೋಗಗಳು ದೊರೀತಾವೆ. ನಿರುದ್ಯೋಗ ಪ್ರಮಾಣ ಕಡಿಮೆ ಆಗ್ತದೆ. ಉತ್ಪಾದನೆ, ಸರಕು ಮತ್ತು ಸೇವೆಗಳ
ಸೇವಾ ಕಾರ್ಯಗಳಲ್ಲಿ ತೊಡಗ್ತಾರೆ. ಅದರಿಂದ ಆದಾಯ ಹೆಚ್ಚಾಗ್ತದೆ, ತಲಾ ಆದಾಯ ಹೆಚ್ಚಾಗ್ತದೆ, ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ. ಆದ್ದರಿಂದ ಒಂದು ರಾಷ್ಟ್ರದ ಬೆಳವಣಿಗೆ ಹೆಚ್ಚಾಗ್ತದೆ. ಅದಕ್ಕೆ ಕೌಶಲ್ಯಾಭಿವೃದ್ಧಿ ಪ್ರೋತ್ಸಾಹ ಮಾಡಬೇಕು. ಸೊ 59 ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ 60 ಏನು ಹೇಳ್ತದೆ, ಈ ಕೆಳಗಿನ ಪಟ್ಟಿಯಲ್ಲಿ ಸರಿಯಾದ ಹೊಂದಿಕೆ ಎಲ್ಲದೆ ಇರುವ ಜೋಡಿಯನ್ನು ಗುರುತಿಸಿ. ತಪ್ಪು ಜೋಡಿಯನ್ನು ಗುರುತಿಸಿ ಅಂತ ಕೇಳ್ಯಾರ. ಒಂದನೇ ಜೋಡಿ ಏನಂದ ಚಿಪ್ಕೋ ಚಳುವಳಿ ಪಾಲ್ಘಾಟ್ ಅಂದಾನ. ನರ್ಮದಾ ಬಚಾವೋ ಆಂದೋಲನ ಗುಜರಾತ್ ಅಂದಾನ. ಮೌನ ಕಣಿವೆ ಆಂದೋಲನ ಥೇರಿ ಗರ್ವಾಲ್ ಉತ್ತರಾಖಂಡದಾಗದ. ಥೇರಿ ಗರ್ವಾಲ್, ಥೇರಿಯನ್ನು ನೆನಪು ಬರಬೇಕು. ಭಾಗೀರಥಿಯ ಮೇಲೆ ನಿರ್ಮಿತವಾದ ದೇಶದ ಅತಿ ಎತ್ತರವಾದ ಅಣೆಕಟ್ಟು ಯಾವುದು? ಥೇರಿ ಅಣೆಕಟ್ಟು. ನೆಕ್ಸ್ಟ್ ಅಪ್ಪಿಕೋ ಚಳುವಳಿ ಕೈಗಾ ಅಂದಾನ. ಇದರಲ್ಲಿ ಯಾವುವು ಸರಿಯಾದ ಜೋಡಿ, ಯಾವುವು ತಪ್ಪಾದ ಜೋಡಿ? ತಪ್ಪಾದ ಜೋಡಿಯನ್ನು ಗುರುತಿಸುವುದು ಪ್ರಶ್ನೆ ಅದು. ಓಕೆ, ಚಿಪ್ಕೋ ಚಳುವಳಿ ಪಾಲ್ಘಾಟ್ ಅನ್ನೋದಿಲ್ಲ. ಲಾಜಿಕ್ ಹತ್ರಿ. ಪಾಲ್ಘಾಟ್ ಎಲ್ಲಿ ಬರ್ತದೆ? ಪಾಲ್ಘಾಟ್ ಪಲಕ್ಕಡ್, ಮದುರೈ ಮತ್ತು ಪಾಲ್ಘಾಟ್ ಎಲ್ಲದ? ಕೊಯಿಮುತ್ತೂರು ಅಂತ ಯಾಕದ? ಕೊಯಿಮುತ್ತೂರು ಅಂತ ಯಾಕ? ಕೇರಳ. ಪಾಲ್ಘಾಟ್ ಕೇರಳದಾಗದ. ಚಿಪ್ಕೋ ಎಲ್ಲಿ ನಡೆದದ? ಉತ್ತರಾಖಂಡದಾಗದ. ಹೆಸರು ನೋಡ್ರಿ ನೀವು, ಪಾಲ್ಘಾಟ್ ಪಲಕ್ಕಡ್ ಜಿಲ್ಲೆ ಅದ. ಎಲ್ಲಿದ? ಪಲಕ್ಕಡ್ ಜಿಲ್ಲೆ. ಅದಕ್ಕೆ ಪಾಲ್ಘಾಟ್ ಜಿಲ್ಲೆ ಅನ್ನೋತಾರೆ, ಕೇರಳದಾಗದ. ಸೊ ಆಬ್ವಿಯಸ್ಲಿ ಇದು ಒಂದೇ ಸ್ಟೇಟ್ಮೆಂಟ್ ತಪ್ಪು ಜೋಡಿ ಆಗ್ಯದ. ಒಂದೇ ಸ್ಟೇಟ್ಮೆಂಟ್ ತಪ್ಪು ಜೋಡಿ ಅದು. ನೆಕ್ಸ್ಟ್ ನರ್ಮದಾ ಬಚಾವೋ ಆಂದೋಲನ. ಹೆಸರೇ ಸೂಚಿಸ್ತದ ನರ್ಮದಾ. ನರ್ಮದಾ ನದಿ ಎಲ್ಲಿ ಹರಿತದ? ನರ್ಮದಾ ಸರೋವರ ಎಲ್ಲಿದೆ? ಗುಜರಾತ್. ಸೊ ಇದು ಸರಿಯಾದ ಜೋಡಿಯಾಗಿದೆ. ನರ್ಮದಾ ಸರಿಯಾದ ಜೋಡಿ. ಇಷ್ಟರ ಮ್ಯಾಗ ಆಪ್ಷನ್ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಎ ಅನ್ನೋದು ತಪ್ಪದು. ಎ ಬೇಕು ಕಂಪಲ್ಸರಿ. ಇಲ್ಲಿ ಎ ಇಲ್ಲ. ಓಕೆ, ಇದು ಹೋಯ್ತು. ಬಿ ಬೇಡ, ಯಾಕಂದ್ರೆ ಬಿ ಸರಿಯಾದ ಜೋಡಿ ಅದ. ಬಿ ಬೇಡ ಅಂದ್ರೆ ಯಾವ ಎಲಿಮಿನೇಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಮೌನ ಕಣಿವೆ ಮತ್ತು ಅಪ್ಪಿಕೋ ಚಳುವಳಿ. ಅಪ್ಪಿಕೋ ಚಳುವಳಿ ಕನ್ನಡದ ಶಬ್ದ ನೋಡ್ರಿ. ಅಪ್ಪಿಕೋ ಚಳುವಳಿ ಕನ್ನಡದ ಶಬ್ದದ. ಕೈಗಾನು ಕನ್ನಡದಾಗೆ ಅದ, ಕರ್ನಾಟಕದಾಗೆ ಅದ. ಕೈಗಾ ಕರಾವಳಿ ತೀರ ಕರ್ನಾಟಕದಾಗೆ ಅದ. ನೆಕ್ಸ್ಟ್ 1983 ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನಲ್ಲಿ ಸಲ್ಕಾಣಿ ಕಾಡನ್ನು ಉಳಿಸಲು ಪಾಂಡುರಂಗ್ ಹೆಗಡೆ ಇದನ್ನು ಆರಂಭ ಮಾಡ್ತಾರೆ. ಯಾರು? ಪಾಂಡುರಂಗ್ ಹೆಗಡೆ. ಅಪ್ಪಿಕೋ ಚಳುವಳಿಯನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನಲ್ಲಿ ಸಲ್ಕಾಣಿ ಕಾಡನ್ನು ಉಳಿಸುವ ಉದ್ದೇಶದಿಂದ ಪಾಂಡುರಂಗ್ ಹೆಗಡೆ ಇದನ್ನು ಆರಂಭ ಮಾಡ್ತಾರೆ. ಕೈಗಾ ಅಲ್ಲ. ಕೈಗಾ ಎಲ್ಲಿ? ಕೈಗಾ ಅಣುಸ್ಥಾವರ ನಿರ್ಮಾಣಗೊಂಡಲ್ಲ ಅಲ್ಲಿ. ಕೈಗಾ ಚಳುವಳಿ ಬೇರೆ, ಶಿವರಾಮ ಕಾರಂತರ ನೇತೃತ್ವದಲ್ಲಿ ನಡೀತದದು. ಕೈಗಾ ಚಳುವಳಿ ಶಿವರಾಮ ಕಾರಂತರ ನೇತೃತ್ವದಲ್ಲಿ. ಯಾವ ಉದ್ದೇಶದಿಂದ? ಕೈಗಾದಲ್ಲಿ ಅಣುಸ್ಥಾವರ ಬೇಡ ಅನ್ನೋ ಉದ್ದೇಶದಿಂದ ಚಳುವಳಿ ಆರಂಭವಾಗಿರ್ತದೆ. ಕೈಗಾ ಚಳುವಳಿನೇ ಬೇರೆ, ಅಪ್ಪಿಕೋ ಚಳುವಳಿನೇ ಬೇರೆ. ಅಪ್ಪಿಕೋ ಚಳುವಳಿ ಕಾಡನ್ನು ರಕ್ಷಿಸುವುದು, ಕೈಗಾ ಚಳುವಳಿ ಅಣುಸ್ಥಾವರಕ್ಕೆ ವಿರೋಧ ಮಾಡುವುದು. ಸೊ ಇದು ತಪ್ಪದ. ಡಿ ಬರಬೇಕು. ಡಿ ಎಲ್ಲಿದೆ? ಇಲ್ಲಿದೆ. ಸೊ ಆಪ್ಷನ್ 4 ರೈಟ್ ಆನ್ಸರ್, ACD. ಇನ್ನು ಮೌನ ಕಣಿವೆ ಒಂದು ನೋಡೋಣ. ಮೌನ ಕಣಿವೆ ಆಂದೋಲನ ಎಲ್ಲಿ ಆಯಿತು? ಇದು ಕೇರಳದ ಪಾಲ್ಘಾಟ್ ಜಿಲ್ಲೆಯಲ್ಲಿ ಕುಂತಿ ನದಿಗೆ ಕಟ್ಟುತ್ತಿದ್ದ ಆಣೆಕಟ್ಟನ್ನು ವಿರೋಧಿಸಿ ನಡೆದಂಥ ಒಂದು ಚಳುವಳಿ ಮೌನ ಕಣಿವೆ ಎಲ್ಲಿದೆ? ಇದು ಪಾಲ್ಘಾಟ್ ಆಗಬೇಕು. ಒಂದು ನಿಮಿಷ. ಮೌನ ಕಣಿವೆ ಪಾಲ್ಘಾಟ್ ಆಗಬೇಕು. ಚಿಪ್ಕೋ ಚಳುವಳಿ ಥೇರಿ ಗರ್ವಾಲ್ ಆಗಬೇಕು. ಓಕೆ, ಇದು ರೈಟ್ ಅದ. ಅಪ್ಪಿಕೋ ಚಳುವಳಿ ಎಲ್ಲಿ ಅದ? ಅಪ್ಪಿಕೋ ಚಳುವಳಿ ಉತ್ತರ ಕನ್ನಡದ ಶಿರ್ಸಿ ತಾಲೂಕಿನಲ್ಲಿ ಆಗ್ತದೆ. ಪಾಂಡುರಂಗ್ ಹೆಗಡೆಯವರ ನೇತೃತ್ವದಲ್ಲಿ ಸಲ್ಕಾನಿ ಕಾಡನ್ನು ಉಳಿಸುವ ಉದ್ದೇಶದಿಂದ ಆಗ್ತದೆ. ಕೈಗಾ ಎಲ್ಲಿ ಆಗ್ತದೆ? ಕೈಗಾದಲ್ಲಿ ಕೈಗಾ ಅಣುಸ್ಥಾವರ ನಿರ್ಮಾಣದ ವಿರುದ್ಧ ಶಿವರಾಮ್ ಕಾರಂತರ ನೇತೃತ್ವದಲ್ಲಿ ಈ ಒಂದು ಆಂದೋಲನ ನಡೀತದೆ. ಇದನ್ನು ತಪ್ಪದ. ಸೊ ಅದಕ್ಕೆ ಆಪ್ಷನ್ಸ್ ACD 4 ತಪ್ಪದವ ಅಂತೇಳಿ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆ, ಇದಷ್ಟು ಇವತ್ತಿನ ಕ್ಲಾಸ ಗೆಳೆಯರೆ.
ಇದೇ ರೀತಿ ನಾವು ಪ್ರತಿದಿನ ಕೆಲವೊಂದಿಷ್ಟು ಕ್ವಶನ್ಗಳನ್ನು ತರುವ ಮೂಲಕ ಅದರ ಸಂಪೂರ್ಣ ವಿವರಣೆ ಆಗಿರ್ಬೋದು, ಆಪ್ಷನ್ಸ್ಗಳನ್ನು ಹೆಂಗೆ ಎಲಿಮಿನೇಟ್ ಮಾಡೋದಾಗಿರ್ಬೋದು, ಕ್ವಶನ್ಸ್ ಅಪ್ರೋಚ್ ಹೆಂಗೆ ಇಡೋದಾಗಿರ್ಬೋದು ಇತ್ಯಾದಿಗಳನ್ನು ಹೇಳೋದು ಮಾಡ್ತೇವೆ. ಸೊ ಇದೇ ರೀತಿ ದಿನಾಲೂ ನಮ್ಮ ಕ್ಲಾಸನ್ನು ಕೇಳಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈ ಕ್ಲಾಸ್ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಅನ್ನುತ್ತಾ ಇಂದಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.